ಎಲ್ರಿಗೂ ಕೂಡ ವಂದನೆಗಳು. ಒಂದು ನಿಮಿಷ ನಮ್ಮೆಲ್ಲರ ತಲೆಗಳನ್ನು ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪ್ರೇಯರ್. ಮಹೋನ್ನತನೇ ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ನಮ್ಮ ತಲೆಗಳನ್ನು ಬಾಗಿ ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಘನಪಡಿಸಲು ಕೊಟ್ಟಿರತಕ್ಕಂಥ ಸಮಯಕ್ಕಾಗಿ ವಂದನೆಗಳು ದೇವ. ಈ ಮುಂಜಾನೆಯ ವೇಳೆಯಲ್ಲಿ ನನ್ನ ಸಹೋದರ ಸಹೋದರಿ ಎಲ್ಲರಿಗೋಸ್ಕರ ಪ್ರಾರ್ಥಿಸುವನಾಗಿದ್ದೇನೆ ತಂದೆಯೇ. ನಿನ್ನ ಅಮೂಲ್ಯವಾದ ಅವಕಾಶವನ್ನು ನಾವು ಸದ್ಬಳಕೆ ಮಾಡಿಕೊಂಡು ದೇವ, ನಿನ್ನ ವಾಕ್ಯದ ಭಾಗಕ್ಕೆ ನಾವೆಲ್ಲರೂ ಕೂಡ ಸೇರಿ ನಿನ್ನ ಮಹೋನ್ನತವಾದಂಥ ಸಂಗತಿಗಳನ್ನ, ನಿನ್ನ ಜ್ಞಾನವನ್ನ, ನಿನ್ನ ಭಯವನ್ನ, ನಿನ್ನ ಭಕ್ತಿಯನ್ನ ನಾವೆಲ್ಲರೂ ಕೂಡ ಅನುಸರಿಸಿಕೊಂಡು ಹೋಗಲು ಕೊಟ್ಟಿರ್ತಕ್ಕಂಥ ಈ ಸುಂದರ ಅವಕಾಶಕ್ಕಾಗಿ ವಂದನೆಗಳು ದೇವ. ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಡೆದುಕೊಂಡು ದೇವ, ನಿನಗೆ ಪ್ರೀತಿಯ ಪಾತ್ರರಾಗುವಂತೆ ನಿನ್ನ ಕೃಪೆಯನ್ನು ನೀಡು. ಸೈತಾನನ ಶೋಧನೆಗೆ ಒಳಗಾಗದೆ ದೇವ, ನಾವೆಲ್ಲರೂ ಕೂಡ ತದೇಕ ಚಿತ್ತದಿಂದ ಏಕ ಮನಸ್ಸುಳ್ಳವರಾಗಿ ಭಯಭಕ್ತಿ ಜೀವಿತವನ್ನು ನಡೆಸ್ತಕ್ಕಂಥ ಆತ್ಮಿಕ ಶಕ್ತಿಯನ್ನು ನಮಗೆ ಅನುಗ್ರಹಿಸಿಕೊಡುತ್ತಂದೆ ದೇವ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇವೆ ತಂದೆಯೇ, ಆಮೇಲೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನ ಮತ್ತೊಂದು ಆವರ್ತಿ ನಾವೆಲ್ಲರೂ ಕೂಡ ತಂದೆಯಾದ ದೇವರ ಕೃಪೆಯಿಂದ, ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆ ಸಹವಾಸ ಪ್ರೀತಿಯಿಂದ ಮತ್ತು ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸದಿಂದ ನಾವೆಲ್ಲರೂ ಕೂಡ ಏಕೀಭವಿಸಿ ಈ ದಿನವನ್ನ ನಾವು ದೇವರಿಗಾಗಿ ಮೀಸಲಿಡುವುದರ ಮುಖಾಂತರವಾಗಿ ನಮ್ಮ ದಿನದ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕಾಗಿ ತಂದೆಯಾದ ದೇವರಿಗೂ ಮತ್ತು ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತಾ ಸ್ತುತಿಗಳನ್ನ ದೇವರಿಗೆ ಸಲ್ಲಿಸುತ್ತಾ, ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ಶುಭ ದಿನದ ಶುಭಾಶಯಗಳನ್ನ ತಿಳಿಸುತ್ತಾ, ಈ ದಿನ ನಾವು ಆಲೋಚನೆ ಮಾಡುವಂತ ಕೆಲವು ಸಂಗತಿಗಳು ಬಹಳಷ್ಟು ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ ಅನ್ನುವಂಥದ್ದನ್ನ ಹೇಳಿದ್ರೆ ತಪ್ಪಾಗ್ತಾ ಇಲ್ಲ ಪ್ರಿಯರೇ. ಯಾಕಂತಂದ್ರೆ ನಾವು ಈ ದಿನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಾಕ್ಯಗಳು ಕೂಡ ನಮ್ಮ ಆತ್ಮಿಕವಾದಂಥ ಜೀವಿತಕ್ಕೆ, ನಮ್ಮ ಅನುಸರಣೆಯ ಜೀವಿತಕ್ಕೆ ಯಾವುದು ಮುಖ್ಯವೋ ಆ ವಿಷಯಗಳನ್ನ ನಾನು ಇವತ್ತು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ನನ್ನ ವಿಷಯ ಇವತ್ತಿಂದು ಬಹಳ ಸಿಂಪಲ್ ಆಗಿರುತ್ತೆ ಪ್ರಿಯರೇ. ಕ್ರಿಸ್ತನನ್ನ ಹಿಂಬಾಲಿಸುವುದು ಹೇಗೆ? ನಾವೆಲ್ಲರೂ ಕೂಡ ಕ್ರಿಸ್ತನನ್ನ ನಮ್ಮ ರಕ್ಷಕನಂತ ಹೇಳಿ ಅಂಗೀಕರಿಸಿಕೊಂಡಿದ್ದೇವೆ. ಕ್ರಿಸ್ತನು ನಮ್ಮ ರಕ್ಷಕನು, ನಮಗೋಸ್ಕರ ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ಕೊಟ್ಟಿರುವಂತ ಮಹೋನ್ನತನು ಅನ್ನುವಂಥ ನಂಬಿಕೆ, ವಿಶ್ವಾಸ ನಮ್ಮೆಲ್ಲರಿಗಿದ್ರೂ ಕೂಡ ನಾವು ಆತನನ್ನು ಹಿಂಬಾಲಿಸುವಂಥದ್ದು ಯಾವ ರೀತಿ ಅನ್ನುವಂಥದ್ದನ್ನ ಇವತ್ತು ತಿಳಿದುಕೊಳ್ಳೋಣ ಪ್ರಿಯರೇ. ಯಾಕಂತಂದ್ರೆ ಕ್ರಿಸ್ತನು ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿ ಮಾನವರಿಗೂ ಕೂಡ ಒಬ್ಬ ಮಾರ್ಗದರ್ಶಿ. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಂತ ಸಂದರ್ಭದಲ್ಲಿ ಕ್ರಿಸ್ತನು ಯಾವ ರೀತಿ ತಂದೆಯಾದ ದೇವರನ್ನ ಈ ಲೋಕದಲ್ಲಿ ಗಣಪಡಿಸಿದನೋ, ಮಹಿಮೆ ಪಡಿಸಿದನೋ, ಆ ಹಿಂಬಾಲಿಸುವಿಕೆ, ದೇವರನ್ನ ಹಿಂಬಾಲಿಸಿರತಕ್ಕಂಥ ಕ್ರಿಸ್ತನ ದಾರಿ ಎಂಥದ್ದು ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಗೊತ್ತು. ಆ ಒಂದು ಕ್ರಿಸ್ತನ ಹಿಂಬಾಲಿಕೆ ಅಥವಾ ಆ ಕ್ರಿಸ್ತನನ್ನ ರಕ್ಷಕನಂತ ಹೇಳಿ ಒಪ್ಕೊಂಡಿರ್ತಕ್ಕಂಥ ನಾವು ಆತನನ್ನು ಯಾವ ರೀತಿ ಅನುಸರಿಸಬೇಕು, ಆತನನ್ನು ಯಾವ ರೀತಿ ಧರಿಸಿಕೊಳ್ಳಬೇಕು, ಆತನನ್ನು ನಾವು ಯಾವ ರೀತಿ ಹಿಂಬಾಲಿಸಬೇಕು ಅಂತಕ್ಕಂಥದ್ದನ್ನ ಇವತ್ತು ತಿಳಿದುಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ತಂದೆಯಾದ ದೇವರನ್ನ ಯಾವ ರೀತಿ ಇಹಲೋಕದಲ್ಲಿ ಸ್ಮರಿಸಿದನು, ಯಾವ ರೀತಿ ತಂದೆಯಾದ ದೇವರನ್ನ ಮಹಿಮೆ ಪಡಿಸಿದನು, ಅದನ್ನ ನಾವು ಒಂದು ಪಾಠವಾಗಿ ಕಲ್ಕೋಬೇಕು ಪ್ರಿಯರೇ. ಯಾಕಂದ್ರೆ ನಾವು ಕೂಡ ತಂದೆಯಾದ ದೇವರನ್ನ ಯಾವ ರೀತಿ ಹಿಂಬಾಲಿಸಬೇಕಾಗಿದೆ, ಯಾವ ರೀತಿ ಆತನನ್ನ ನಾವು ನಂಬಿಕೊಳ್ಳಬೇಕಾಗಿದೆ, ಆತನನ್ನ ನಾವು ಆರಾಧಿಸುವಂತ ವಿಧಾನ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ಕ್ರಿಸ್ತನನ್ನ ನೋಡಿ
ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ನಡೀತಕ್ಕಂಥ ಒಂದು ಸಂದರ್ಭ ನಮಗೆಲ್ಲರಿಗೂ ಅವಶ್ಯಕವಾಗಿದೆ ಪ್ರಿಯರೇ. ಆ ಹಿಂಬಾಲಿಸುವಿಕೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಾ ಅನ್ನುವಂಥದ್ದು ಪ್ರಶ್ನೆ ಪ್ರಿಯರೇ. ಕ್ರಿಸ್ತನನ್ನ ನಾವು ಹಿಂಬಾಲಿಸಿದರೆ ನಾವು ತಂದೆಯಾದ ದೇವರನ್ನ ಹಿಂಬಾಲಿಸಿದಂಗೆ ಪ್ರಿಯರೇ. ಅದು ನಾವು ಬಹಳಷ್ಟು ಜಾಗ್ರತೆಯಿಂದ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದ್ರೆ ಇವತ್ತು ಜನ ಯಾವ ರೀತಿ ತಮ್ಮ ಜೀವಿತವನ್ನ ಕಳಿತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯ ಪ್ರಿಯರೇ. ಇವತ್ತು ನಾವು ಸಮಾಜದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ತಮ್ಮ ಜೀವಿತವನ್ನ ಯಾವ ರೀತಿ ಕಳಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡಿದಾಗ ಬಹಳಷ್ಟು ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜೀವಿತವನ್ನ ನಮ್ಮ ಸಹೋದರ ಸಹೋದರಿಯರು ಇವತ್ತು ನಡೆಸ್ತಾ ಇದ್ದಾರೆ ಪ್ರಿಯರೇ. ಬಹುಶಃ ಆ ಸಮಾಜದ ಒಂದು ನಡವಳಿಕೆ ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂಥ ನಮ್ಮಗಳ ಮೇಲೆ ಕೂಡ ಅದರ ಪ್ರಭಾವ ಬೀರಿರಬಹುದು ಪ್ರಿಯರೇ. ಯಾಕಂದ್ರೆ ವಾಕ್ಯದ ಪ್ರಕಾರ ನಾವು ನಡೆಸಿಕೊಂಡಾಗ, ವಾಕ್ಯದ ಪ್ರಕಾರ ನಾವು ನಮ್ಮನ್ನು ನಾವು ಪರಿಶೋಧಿಸಿಕೊಂಡಾಗ ನಾವು ಕೂಡ ಈ ಲೋಕದ ನಡವಳಿಕೆಯಲ್ಲಿ, ಈ ಲೋಕದ ಅನುಸರಣೆಯಲ್ಲಿ ನಾವು ಕೂಡ ಒಂದು ಹೆಜ್ಜೆ ಆಗ್ತಾ ಇದ್ದೀವೋ ಅಂತಕ್ಕಂಥ ಸಂಶಯ ನಮ್ಮೆಲ್ಲರಿಗೂ ಕಾಡ್ತಾ ಇದೆ ಪ್ರಿಯರೇ. ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ ಬಂದಂತ ಸಂದರ್ಭದಲ್ಲಿ ಮನುಷ್ಯರ ಆಲೋಚನೆಗಳು ಯಾವ ರೀತಿ ಇದಾವೋ ಅದನ್ನು ಯಾವ ರೀತಿ ತಿದ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಿಂದ ಹೇಳ್ತಾನೆ ಪ್ರಿಯರೇ. ನೀವೆಲ್ಲರೂ ಕೂಡ ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನವನ್ನ 25ರಿಂದ 31ನೇ ವಚನದವರೆಗೆ ನೋಡಿದಾಗ ಮನುಷ್ಯರು ಅನುಸರಿಸತಕ್ಕಂಥ ಅಥವಾ ಮನುಷ್ಯರು ಆಲೋಚನೆ ಮಾಡತಕ್ಕಂಥ ವಿಧಾನ ಇವತ್ತು ಯಾವ ರೀತಿ ಇದೆ ಅಂತಕ್ಕಂಥದ್ದು ನಮ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಪ್ರಿಯರೇ. ದಯವಿಟ್ಟು ಎಲ್ಲರೂ ಕೂಡ ತಮ್ಮ ತಮ್ಮ ಬೈಬಲ್ಗಳನ್ನ ಓಪನ್ ಮಾಡಿದ್ದೆ ಆದ್ರೆ ನಾವೆಲ್ಲರೂ ಕೂಡ ಬಹಳಷ್ಟು ಸಲ ಓದಿರ್ತಕ್ಕಂಥ ವಾಕ್ಯ, ಅದನ್ನ ಮತ್ತೆ ನಿಮಗೆ ಜ್ಞಾಪಕಕ್ಕೆ ತರ್ತಾ ಇದ್ದೇನೆ ಪ್ರಿಯರೇ. ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೆಯ ಅಲ್ಪವಿಶ್ವಾಸಿಗಳೇ, ಸಾಕು. ಸೊ ಇಲ್ಲಿ ನಮಗೆ ಬರ್ತಕ್ಕಂಥ ಪಾಯಿಂಟ್ ಏನಂತಂದ್ರೆ, ಮನುಷ್ಯರು ಆಲೋಚನೆ ಮಾಡ್ತಕ್ಕಂಥ ವಿಧಾನ ಇವತ್ತು ಯಾವ ರೀತಿ ಇದೆ ಪ್ರಿಯರೇ. ಇದು ಸಕಲ ಮಾನವರು ಕೂಡ, ಅದು ಹೆಣ್ಣು ಮತ್ತು ಗಂಡು. ಇನ್ನು ಹೆಣ್ಣಿನ ಮಕ್ಕಳ ವಿಚಾರದಲ್ಲಿ ಕೂಡ ನಾನು ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸ್ತೇನೆ. ಇಲ್ಲ ಸರ್ವೇ ಸಾಮಾನ್ಯವಾಗಿ ಮನುಷ್ಯರು, ಅದು ಗಂಡಿರ್ಬೋದು ಅಥವಾ ಹೆಣ್ಣಿರ್ಬೋದು, ಇವತ್ತು ಲೋಕದಲ್ಲಿ ಆಲೋಚನೆ ಮಾಡ್ತಕ್ಕಂಥ ವಿಧಾನ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಯೇಸು ಕ್ರಿಸ್ತನು ಒಂದು ಸಂದರ್ಭದಲ್ಲಿ ಹೇಳ್ತಾನೆ. ಏನಂತಂದ್ರೆ, ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಸೊ ಮನುಷ್ಯನ ಮೂಲಭೂತವಾಗಿರ್ತಕ್ಕಂಥ ಅವಶ್ಯಕತೆಗಳಲ್ಲಿ ಬೇಸಿಕ್ ನೀಡ್ಸ್ ಆಫ್ ಹ್ಯೂಮನ್ ಲೈಫ್ ಅಂತ ಹೇಳ್ತೀವಿ ಸೋಷಿಯಲ್ ಸೈನ್ಸ್ ನಲ್ಲಿ, ಹೌದಾ? ಈ ಬೇಸಿಕ್ ನೀಡ್ಸ್ ಯಾವುದು? ಊಟ, ವಸತಿ, ಬಟ್ಟೆ ಅನ್ನುವಂಥದ್ದನ್ನ ಇರ್ತದಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ಪ್ರತಿ ದೇಶಗಳು ಕೂಡ ತಮ್ಮ ದೇಶದ ಪ್ರಜೆಗಳಿಗೆ ಈ ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರ್ತವೆ. ಅಂದ್ರೆ ಅದರ ಅರ್ಥ ಇಟ್ಸ್ ಅನ್ ಎಸೆನ್ಷಿಯಲ್ ಥಿಂಗ್ಸ್, ಇದು ಬಹಳ ಅವಶ್ಯಕವಾಗಿರ್ತಕ್ಕಂಥ ಅಂಶಗಳು ಅಂತ ಅರ್ಥದ್ರೆ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅದು ಕೂಡ ಬಹಳ ಇಂಪಾರ್ಟೆಂಟ್.
ಮೂಲಭೂತ ಸೌಲಭ್ಯಗಳು, ಸೌಕರ್ಯಗಳು ಪ್ರತಿ ದೇಶಕ್ಕೂ ಕೂಡ ಅದು ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಪ್ರತಿ ರಾಷ್ಟ್ರಗಳು ತಮ್ಮ ಎಕಾನಮಿನಲ್ಲಿ ಘೋಷಣೆ ಮಾಡ್ತಾರೆ, ಇದನ್ನ ಸುಧಾರಣೆ ಮಾಡಬೇಕು ನಾವು ಅಂತೇಳಿ. ನಮ್ಮ ದೇಶ ಕೂಡ ಮಾಡ್ತದೆ. ನೀವು ಪ್ರತಿ 15th ಆಗಸ್ಟ್, 26th ಜನವರಿ ಈ ತರ ಫ್ಲಾಗ್ ಹೋಸ್ಟಿಂಗ್ ಟೈಮ್ನಲ್ಲಿ ಮಿನಿಸ್ಟ್ರಿಗಳು ಅಥವಾ ಮುಖ್ಯಮಂತ್ರಿಗಳು ತಮ್ಮ ತಮ್ಮ ಭಾಷಣದಲ್ಲಿ ನಮ್ಮ ದೇಶದ ಬೆಳವಣಿಗೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡ್ತಿರ್ತಾರೆ. ಅದು ಇಂಪಾರ್ಟೆಂಟ್ ಅಂತ ಹೇಳಿ. ನಾವು ಆತ್ಮಿಕವಾಗಿರ್ತಕ್ಕಂಥ ಒಂದು ದಾರಿಗೆ ಬಂದಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಏನ್ ಹೇಳ್ತಾನೆ ಅಂದ್ರೆ, ಅದನ್ನ ನೀವು ಚಿಂತೆ ಮಾಡಬೇಡಿ ಹಂಗಂತೇಳಿ. ಒಂದು ವೇಳೆ ದೇಶದ ರಾಜಕಾರಣಿಗಳ ಅದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ ಅಂದ್ರೆ ಆಗುತ್ತೇನಾ ಅನ್ನುವಂಥ ಪ್ರಶ್ನೆ ಬರ್ಬೋದು. ಓಕೆ, ಒಪ್ಕೊಳ್ತೇನೆ ನಾನು. ಅಂದ್ರೆ ಅದರ ಬಗ್ಗೆ ನಾವು ಅತಿಯಾದಂತ ಒಂದು ಚಿಂತೆ ಮಾಡಿದ್ರೆ ಅದು ನಿಮಗೆ ಸಾಧ್ಯ ಆಗಲ್ಲ ಅಂತಕ್ಕಂಥದನ್ನ ದೇವರು ಹೇಳ್ತಾನೆ. ಪ್ರೇರೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ತಿನ್ನುವಂಥದ್ದು, ಕುಡಿಯುವಂಥದ್ದು, ಹೊದ್ದುಕೊಳ್ಳುವಂಥದ್ದು ಅವೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥದ್ದನ್ನು ನಾನು ಅದ್ರ ಚಿಂತೆ ಬಿಡಿ ಅಂತಕ್ಕಂಥದ್ದು ದೇವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಪ್ರಿಯರೇ. ಆದ್ರೆ ಇವತ್ತು ಮಾನವರಾದಂಥ ನಾವುಗಳು ಅದನ್ನ ಬಹಳಷ್ಟು ಚಿಂತೆ ಮಾಡಿ ಅದಕ್ಕೋಸ್ಕರನೇ ನಮ್ಮ ಜೀವಿತವನ್ನ ಮುಡುಪಾಗಿಟ್ಟು ಅದಕ್ಕೋಸ್ಕರನೇ ಪ್ರಯಾಸ ಪಟ್ಟು ನಾವೆಲ್ಲರೂ ಕೂಡ ಇವತ್ತು ನಾಶನದ ಮಾರ್ಗಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಇದರಲ್ಲಿ ಪ್ರಮುಖವಾಗಿ ನಾನು ತೆಗೆದುಕೊಳ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಉಡುಪಿನ ವಿಷಯದಲ್ಲಿ. ಅಂದ್ರೆ ನಾವು ಧರಿಸಿಕೊಳ್ಳತಕ್ಕಂತ ಒಂದು ಡ್ರೆಸ್ ಕೋಡ್, ಹೌದಾ, ಡ್ರೆಸ್ ಕೋಡ್ ಅಂತ ಹೇಳ್ತೀವಲ್ಲ, ಅದು ಬಹಳ ಇಂಪಾರ್ಟೆಂಟ್. ಕ್ರೈಸ್ತರಾಗಿರ್ತಕ್ಕಂಥ ನಮ್ಗೆ ಬಹಳ ಇಂಪಾರ್ಟೆಂಟ್ ಪ್ರೇಯರ್. ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಉಡುಪಿನ ವಿಷಯದಲ್ಲಿ ದೇವರು ಏನ್ ಹೇಳ್ತಾನಪ್ಪ, ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ ಅಂತ ಹೇಳ್ತಾನೆ ಪ್ರೇಯರ್. ಅದೇ ಆ ವಾಕ್ಯವನ್ನು ನಾವು ಇಟ್ಕೊಂಡು ಬಂದಂತ ಸಂದರ್ಭದಲ್ಲಿ 28ನೇ ವಚನದಲ್ಲಿ ಹೇಳ್ತಾನೆ ಪ್ರೇಯರ್, ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡೋದೇಕೆ. ಬಹಳಷ್ಟು ಜನ ಇವತ್ತು ಆಲೋಚನೆ ಮಾಡ್ತಾ ಇರ್ತಾರೆ, ನನ್ನ ಡ್ರೆಸ್ ಕೋಡ್ ಹಿಂಗಿರ್ಬೇಕು, ಹಂಗಿರ್ಬೇಕು, ನಾನು ಅಂತ ಡ್ರೆಸ್ ಆಗ್ಬೇಕು, ಇಂಥ ಡ್ರೆಸ್ ಆಗ್ಬೇಕು, ಹಿಂಗ ಹಾಕಿದ್ರೆ ನಾನು ಚಂದ ಕಾಣ್ತೀನಿ, ಹಂಗ ಹಾಕಿದ್ರೆ ನಾನು ಚಂದ ಕಾಣ್ತೀನಿ ಅಂತ ಹೇಳ್ತಾನೆ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಇವತ್ತು ಅನೇಕ ಜನರು ಫ್ಯಾಷನ್ ಅನ್ನುವಂತ ಹೆಸರಿನಲ್ಲಿ ತಾವು ಚೆನ್ನಾಗಿ ಕಾಣಬೇಕು, ತಮ್ಮ ಉಡುಪು ಚೆನ್ನಾಗಿ ಕಾಣಬೇಕು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿ 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 ಏನಪ್ಪಾ ಅಂತಾರೆ, ಅನೇಕ ಜನ ಸಾಲ್ಗಾರರಾಗಿದ್ದಾರೆ. ಅನೇಕ ಕುಟುಂಬಗಳಲ್ಲಿ ಬಿರುಕುಗಳುಂಟಾಗಿದ್ದಾವೆ. ಅನೇಕ ವ್ಯಕ್ತಿಯ ಜೀವಿತಗಳು ಏನಪ್ಪಾ ಅಂತಾರೆ, ಈ ಉಡುಪಿನ ವಿಷಯದಲ್ಲಿ ಅನೇಕ ಸಮಸ್ಯೆಗಳಾಗಿದೆ ಪ್ರಿಯರೇ. ಇವತ್ತು ಸರ್ಕಾರ ಕೂಡ, ಸರ್ಕಾರಿ ನೌಕರರು ಯಾವ ರೀತಿ ಡ್ರೆಸ್ ಅನ್ನ ಧರಿಸಬೇಕು ಅಂತಕ್ಕಂಥದ್ದು ಕೋಡ್ ಆಫ್ ಡ್ರೆಸ್ ಅಂತ ಹೇಳ್ತಾರೆ, ಡ್ರೆಸ್ ಕೋಡ್ ಒಂದು ಸುತ್ತೋಲೆಯನ್ನು ಮಾಡಿದೆ, ಆರ್ಡರ್ ಮಾಡಿದೆ. ಒಬ್ಬ ಸರ್ಕಾರಿ ನೌಕರರು ಇಂಥ ಡ್ರೆಸ್ ಅನ್ನ ಆಗ್ಬೇಕು, ಹೆಣ್ಮಕ್ಳು ಇಂಥ ಡ್ರೆಸ್ ಅನ್ನ ಧರಿಸ್ಕೊಳ್ಬೇಕು ಅಂತಕ್ಕಂಥದ್ದು ಇವತ್ತು ಬಂದಿದೆ ಪ್ರೇಯರ್. ಯಾಕೆ ಈ ಆರ್ಡರ್ಸ್ಗಳು ಬಂದಿದೆ ಅಂತಂದ್ರೆ, ಜನ ಈ ಉಡುಪಿನ ವಿಷಯದಲ್ಲಿ, ಈ ಡ್ರೆಸ್ ಕೋಡ್ ವಿಷಯದಲ್ಲಿ ಏನಾಗ್ತಿದ್ದಾರೆ ಅಂತಂದ್ರೆ, ತಮ್ಮನ್ನ ತಾವೇ ಮರೆತಿದ್ದಾರೆ ಪ್ರಿಯರೇ. ಬದಲಾವಣೆ ಅಂತಕ್ಕಂಥ ಹೆಸರು, ಅಭಿವೃದ್ಧಿ ಅಂತಕ್ಕಂಥ ಹೆಸರು, ಸ್ವಾತಂತ್ರ್ಯ ಅಂತಕ್ಕಂಥ ಹೆಸರು, ಇವೆಲ್ಲವನ್ನು ಕೂಡ ಕೊಡ್ತಿದ್ದಾರೆ. ಡ್ರೆಸ್ ಕೋಡ್ ಇದು ನನ್ನ ಹಕ್ಕು, ಡ್ರೆಸ್ ಕೋಡ್ ಇದು ನನ್ನ ಸ್ವಾತಂತ್ರ್ಯ, ಡ್ರೆಸ್ ಕೋಡ್ ಇದು ನನ್ನ ಆಸೆ, ಇದು ನನ್ನ ಇಷ್ಟ ಅನ್ನುವಂಥದ್ದನ್ನ ಜನ ಹೇಳ್ತಿದ್ದಾರೆ ಪ್ರಿಯರೇ. ಆದ್ರೆ ಈ ಡ್ರೆಸ್ ಕೋಡ್ ವಿಷಯದ ಬಗ್ಗೆ ದೇವರು ಬಹಳ ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳ್ತಿದ್ದಾನೆ ಪ್ರಿಯರೇ. ಈ 29ನೇ ವಚನದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ, 28ನೇ ವಚನದಲ್ಲಿ ನಾವು ನೋಡಿದಾಗ, ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡೋದೇಕೆ, ಒಂದು ಕಂಪ್ಯಾರಿಸನ್ ಕೊಡ್ತಾನ್ರಿ. ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಒಂದು ಎಕ್ಸಾಂಪಲ್ ಕೊಡ್ತಾನೆ. ಈ ಲೋಕದ ಜನ ತಾವು ಧರಿಸುವಂತ ಬಟ್ಟೆಗೋಸ್ಕರ ಯಾವ ರೀತಿ ಚಿಂತೆ ಮಾಡ್ತಾ ಇದಾರನೋ ಅದನ್ನ ದೇವರು ಖಂಡಿಸ್ತಾ ಇದ್ದಾನೆ ಪ್ರಿಯರೇ, ಕ್ರಿಟಿಸೈಸ್ ಮಾಡ್ತಾ ಇದ್ದಾನೆ. ಯಾಕೆ ನೀವು ಅದನ್ನ ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಪರಿಗಣಿಸ್ತಾ ಇದ್ದೀರಿ? ಒಂದು ಸಾರಿ ನೀವು ಅಡವಿಯ ಹೂಗಳನ್ನು ನೀವು ನೋಡಿ, ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದಾಗ್ಯೂ ಆ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು
ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ನೋಡ್ರಿ, ಒಂದು ಹೂವಿನ ಸೌಂದರ್ಯ ಅರಸನಾದ ಸೊಲೊಮೋನನ ವೈಭವಕ್ಕಿಂತಲೂ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾನ್ರಿ. ಅಂತ ಅದ್ಭುತವಾದಂತ ಸೌಂದರ್ಯವನ್ನ ನಾನು ಒಂದು ಹೂವಿಗೆ ಕೊಟ್ಟಿದ್ದೀನಿ. ಆದ್ರೆ ನೀವು ಮಾತ್ರ ನಿಮ್ಮ ಸೌಂದರ್ಯದ ಕುರಿತು ಅಥವಾ ನಿಮ್ಮ ಡ್ರೆಸ್ ಕೋಡಿನ ಬಗ್ಗೆ ಬಹಳಷ್ಟು ಚಿಂತೆ ಮಾಡ್ತಾರಲ್ಲ. ಅರಸನಾದ ಸೊಲೊಮೋನನ ವೈಭವಕ್ಕಿಂತಲೂ ಅತಿ ಉನ್ನತವಾದಂತ ಸ್ಥಾನದಲ್ಲಿ ನಾನು ಒಂದು ಹೂವಿನ ಸೌಂದರ್ಯವನ್ನು ನಾನು ಇಟ್ಟಿದ್ದೀನಿ. ಹಾಗಾಗಿ ನೀವು ಧರಿಸಿಕೊಳ್ಳುವಂತ ಉಡುಪಿನ ವಿಷಯದ ಬಗ್ಗೆ ನೀವ್ಯಾರು ಕೂಡ ಚಿಂತೆ ಮಾಡಬೇಡಿ. ಉಡುಪು ಅದು ಯಾವ ರೀತಿ ಇರ್ಬೇಕಂದ್ರೆ ನಮ್ಮ ಮಾನವನ್ನ ಕಾಪಾಡಿಕೊಳ್ಳುವಂತ ರೀತಿಯಲ್ಲಿ ಇರಬೇಕು. ನಮ್ಮ ಮಾನ ಪ್ರದರ್ಶನೆಯನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಇರಬಾರ್ದು ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಅದರಲ್ಲೂ ಪ್ರಮುಖವಾಗಿ ಸ್ತ್ರೀಯರು ಪ್ರಿಯರೇ. ಇವತ್ತು ಸ್ತ್ರೀಯರ ವಿಷಯಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನನ್ನ ಸಹೋದರಿಯರಿಗೆ ಎಚ್ಚರಿಕೆ ಬೇಕಾಗಿದೆ ಪ್ರಿಯರೇ. ಅದು ವಾಕ್ಯದ ಮೂಲಕವಾಗಿ ಎಚ್ಚರಿಸ್ತಾ ಇದ್ದೇನೆ. ನನ್ನ ಇಂಡಿವಿಜುವಲ್ ಜ್ಞಾನರಾಜನ ಸ್ಟೇಟ್ಮೆಂಟ್ ಅಲ್ಲ ಪ್ರಿಯರೇ. ಒಂದು ವೇಳೆ ಜ್ಞಾನರಾಜ್ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಕೊಡ್ತಾನಂತಂದ್ರೆ ಮಹಿಳಾ ಹಕ್ಕುಗಳು ನನ್ನ ಮೇಲೆ ಏನಪ್ಪಾ ಅಂತಾರೆ ಕೇಸ್ ಬುಕ್ ಮಾಡುವಂತ ಹಂತಕ್ಕೂ ಕೂಡ ಬರಬಹುದು ಪ್ರಿಯರೇ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಇದು ನನ್ನ ಅಭಿಪ್ರಾಯ ಅಲ್ಲ ಪ್ರಿಯರೇ. ದೇವರ ವಾಕ್ಯ ನಮ್ಮನ್ನ ಯಾವ ರೀತಿ ಎಚ್ಚರಿಸ್ತಾ ಇದೆ ಅಂತಕ್ಕಂಥದ್ದನ್ನ ಒಂದು ಸಾರಿ ವಾಕ್ಯದ ಪ್ರಕಾರವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ಒಂದನೇ ಪೇತ್ರ ಮೂರನೇ ಅಧ್ಯಾಯ 3ರಿಂದ ನಾವು ನೋಡೋಣ ಪ್ರಿಯರೇ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡನ ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಎಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹುಬೆಲೆಯುಳ್ಳದ್ದು. ಸಾಕು. ಅದಕ್ಕಿಂತ ಮೊದಲು 1 ತಿಮೋಥಿ 2ನೇ ಅಧ್ಯಾಯ 9ನೇ ವಚನವನ್ನು ನೋಡಿ ಅದನ್ನು ನಾವು ಆಲೋಚನೆ ಮಾಡೋಣ. 1 ತಿಮೋಥಿ 2ನೇ ಅಧ್ಯಾಯ 9ನೇ ವಚನ ಪ್ರಿಯರೇ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಇಲ್ಲಿ ಪೌಲನು ತಿಮೋತಿಗೆ ತನ್ನ ಪತ್ರದಲ್ಲಿ ಹೇಳ್ತಾ ಸ್ತ್ರೀಯರ ಕುರಿತು ಇಲ್ಲಿ ವಿಚಾರಿಸ್ತಾ ಇದ್ದಾನೆ ಪ್ರಿಯರೇ. ಏನಂತಾರೆ, ಸ್ತ್ರೀಯರನ್ನು ಉದ್ದೇಶಿಸಿ ಒಂದು ಮಾತನ್ನ ಬರೀತಾನೆ ಪ್ರಿಯರೇ. ಹಾಗೆಯೇ ಕಂಟಿನ್ಯೂ ಮಾಡ್ತಾ, ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮಾನವನ್ನ ಉಳ್ಳವರಾಗಿರ್ಬೇಕು. ಮಾನಸ್ಥರು, ನಾಚಿಕೆ, ಮಾನ, ಮರ್ಯಾದೆ ಅಂತ ಹೇಳ್ತಲ್ರಿ, ಈ ಅಂಶಗಳನ್ನ ಸ್ತ್ರೀಯರು ಹೊಂದಿರಬೇಕು ಅಂತ ಹೇಳ್ತಾನ್ರಿ. ಮಾನಸ್ಥೆಯರಾಗಿದ್ದುಕೊಂಡು ಡಂಬವಿಲ್ಲದವರಾಗಿರ್ಬೇಕು. ಮತ್ತೆ ಡಂಬ ಕೊಚ್ಕೊಳ್ಳುವಂಥದ್ದಲ್ಲ. ನೋಡ್ಗ ನಾನು ಹೆಂಗಿದ್ದೀನಿ, ನಾನು ಎಂಥದ್ದು ಹಾಕೊಂಡಿದ್ದೀನಿ, ನನಗೆ ಹೆಂಗ್ ಕಾಣಿಸ್ತದ ನೋಡು ಅನ್ನುವಂಥ ಡಂಬಾಚಾರದ ಜೀವಿತವನ್ನ ಸ್ತ್ರೀಯರು ಪ್ರಮುಖವಾಗಿ ಬಿಡಬೇಕು. ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಸ್ತ್ರೀಯರೇ, ನನ್ನ ಅಪೇಕ್ಷೆ ಏನು ಅಂತಂದ್ರೆ, ನೀವು ಧರಿಸಿಕೊಳ್ಳುವಂತ ಡ್ರೆಸ್ ಕೋಡ್ ಕೂಡ ಹೆಂಗಿರ್ಬೇಕಂತಂದ್ರೆ, ಉಡುಪನ್ನು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂಬುದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವ ಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಒಬ್ಬ ಸ್ತ್ರೀಗೆ ಇರತಕ್ಕಂಥ ಉತ್ತಮ ಕ್ವಾಲಿಟೀಸ್ ಏನಪ್ಪಾ ಅನ್ನುವಂಥದ್ದನ್ನು ನಾವು ನೋಡಿದಾಗ, ಇಲ್ಲಿ ಪೌಲನು ತಿಮೋತಿಗೆ ತನ್ನ ಪತ್ರದಲ್ಲಿ ಹೇಳ್ತಾನೆ, ಸ್ತ್ರೀಯರು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ.
ಮೊದಲನೇದಾಗಿ ಮಾನಸ್ಥರಾಗಿರ್ಬೇಕು, ಎರಡನೇದಾಗಿ ಡಂಬವಿಲ್ಲದವರಾಗಿರ್ಬೇಕು, ಮೂರನೇದಾಗಿ ಏನಪ್ಪ ಅಂತಂದ್ರೆ ಮರ್ಯಾದೆಗೆ ತಕ್ಕ ಉಡುಪುಗಳನ್ನ ಉಟ್ಕೊಳ್ಬೇಕು ಅಂತಕ್ಕಂಥದನ್ನ ಹೇಳ್ತಾ, ಇವು ಹಾಕೊಂಡ್ರೆ ಮಾತ್ರ ಸ್ತ್ರೀಯರು ಉತ್ತಮವಾಗಿ ಕಾಣಿಸ್ತಾರೆ, ಅಂದವಾಗಿ ಕಾಣಿಸ್ತಾರೆ ಅನ್ನುವಂಥದ್ದಲ್ಲ. ನಿಮ್ಮ ವಸ್ತ್ರಗಳ ಮುಖಾಂತರವಾಗಿ ನೀವು ಅಂದವಾಗಿ ಕಾಣಿಸ್ತಕ್ಕಂಥದ್ದಲ್ಲ. ಒಂದು ಸ್ತ್ರೀ ಅಂದವಾಗಿ ಕಾಣಿಸ್ಬೇಕಂತಂದ್ರೆ ಆಕೆಯ ಗುಣಲಕ್ಷಣಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದನ್ನ ಇಲ್ಲಿ ಹೇಳ್ತಾನೆ ಪ್ರಿಯರೇ. ಅವರು ಜಡೆ, ಚಿನ್ನ ಮತ್ತು ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ, ಅದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ಸ್ತ್ರೀಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ದೇವ ಭಕ್ತಿಗೊಳಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಸತ್ಕ್ರಿಯೆಗಳು, ಒಳ್ಳೆಯ ಕ್ರಿಯೆಗಳು. ಒಬ್ಬ ಸ್ತ್ರೀ ಚೆನ್ನಾಗಿ ಕಾಣಬೇಕಂತಂದ್ರೆ ಆಕೆಯಲ್ಲಿರ್ತಕ್ಕಂಥ ಇನ್ನರ್ ಕ್ವಾಲಿಟೀಸ್, ಆಕೆಯಲ್ಲಿರ್ತಕ್ಕಂಥ ಸತ್ಕ್ರಿಯೆಗಳ ಮೂಲಕವಾಗಿ ಆಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತಕ್ಕಂಥದ್ದು ದೇವರ ಒಂದು ಚಿತ್ತ ಪ್ರಿಯರೇ. ಅದು ನನ್ನ ಸಹೋದರಿಯರಿಗೆ ಇವತ್ತು ತಿಳಿಸ್ತಕ್ಕಂಥ ಜವಾಬ್ದಾರಿ. ವಾಕ್ಯದ ಮೂಲಕವಾಗಿ ನಾವು ಎಚ್ಚರಿಸ್ತಕ್ಕಂಥದ್ದು ನಮ್ಮ ಮೇಲಿದೆ ಪ್ರಿಯರೇ. ಆದುದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಸ್ತ್ರೀಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಯವಾಗಿದ್ರು ಕೂಡ ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 28ನೇ ವಚನದ ಪ್ರಕಾರ ಪುರುಷರು ಕೂಡ ಆಲೋಚನೆ ಮಾಡ್ತಕ್ಕಂಥದ್ದು ಏನಂತಂದ್ರೆ, ನಾವು ಯಾವ ವಸ್ತ್ರಗಳನ್ನು ಉಟ್ಟುಕೊಳ್ಬೇಕು ಅಂತಕ್ಕಂಥ ಚಿಂತೆಯಲ್ಲಿ ಇವತ್ತು ಸ್ತ್ರೀಯರು ಕೂಡ ಇದ್ದಾರೆ, ಪುರುಷರು ಕೂಡ ಇದ್ದಾರೆ ಪ್ರಿಯರೇ. ಅದು ಬೇಡ ಪ್ರಿಯರೇ. ಸತ್ಕ್ರಿಯೆಗಳನ್ನ ಮೂಲಕವಾಗಿ ದೇವರನ್ನ ನಾವು ಹಿಂಬಾಲಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರಮುಖವಾಗಿದೆ ಪ್ರಿಯರೇ. ಆ ಸತ್ಕ್ರಿಯೆಗಳು ಯಾವುದು ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಿದಾಗ ಪ್ರಿಯರೇ, ಒಂದು ಸ್ತ್ರೀಗೆ ಯಾವ ರೀತಿಯ ಸತ್ಕ್ರಿಯೆಗಳನ್ನ ಮಾಡಬೇಕು, ಒಬ್ಬ ಪುರುಷನು ಯಾವ ರೀತಿಯ ಸತ್ಕ್ರಿಯೆಗಳನ್ನ ಫಾಲೋ ಮಾಡಬೇಕು ಅಂತಕ್ಕಂಥದನ್ನ ನಾವು ನೋಡಿದಾಗ, ಅದೇ 1ನೇ ಪೇತ್ರ 3ನೇ ಅಧ್ಯಾಯ 3ನೇ ವಚನದಿಂದ ನಾವು ನೋಡಿದಾಗ ಪ್ರಿಯರೇ, ಆ ಸತ್ಕ್ರಿಯೆಗಳು ಯಾವ ರೀತಿ ಇದಾವೆ, ಆ ಕ್ವಾಲಿಟೀಸ್ ಆಫ್ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಯಾವಿದ್ದಾವೆ ಅಂತಕ್ಕಂಥದ್ದನ್ನ ಪೇತ್ರನ ಬರೆದ 1ನೇ ಪತ್ರಿಕೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಜಡೆ ಎಣಿದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇಲ್ಲಿ ಒಂದು ಹೆಣ್ಣು ವಾಕ್ಯಕ್ಕೆ ಹತ್ತಿರವಾಗಿದ್ದಾಗ ಆಕೆಯ ಜೀವಿತದಲ್ಲಿ ಆಗ್ತಕ್ಕಂಥ ಒಂದು ಮಿರಾಕಲ್ನ ಹೇಳ್ತಾನೆ ಪ್ರಿಯರೇ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಹೆಣ್ಣು ಕಲಿತರೆ ಶಾಲಂದು ತೆರೆದಂತೆ ಅಂತ ಹೇಳ್ತಾರೆ ಶ್ಲೋಗನ್. ಒಂದು ಹೆಣ್ಣು ಮನೆಯಲ್ಲಿ ಚೆನ್ನಾಗಿತ್ತಂದ್ರೆ ಆ ಮನೆ ಯಾವ ರೀತಿ ಆಶೀರ್ವದಿಸಲ್ಪಡ್ತದೆ, ಆ ಮನೆ ಯಾವ ರೀತಿ ಉತ್ತಮ ದಾರಿಯಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದನ್ನ ಈ ಪೇತ್ರನ ಬರೆದಂತ 1ನೇ ಪತ್ರಿಕೆ 3ನೇ ಅಧ್ಯಾಯದನ್ನು ನೋಡಿದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಕ್ಯಗಳು ನಮ್ಗೆ ಗೊತ್ತಾಗುತ್ತೆ ಪ್ರಿಯರೇ. ನಾನು ಮತ್ತೊಂದು ಸಾರಿ ಇದನ್ನು ಓದ್ತೀನಿ ಪ್ರಿಯರೇ, ಕೇಳಿ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಮೊದಲನೇದು ಬೇಸಿಕ್ ಪಾಯಿಂಟ್. ಪ್ರತಿ ಸ್ತ್ರೀಯು ಕೂಡ ತನ್ನ ಕುಟುಂಬದಲ್ಲಿ ಯಾರಿಗೆ ಅಧೀನರಾಗಿರ್ಬೇಕಂತಂದ್ರೆ ತನ್ನ ಗಂಡನಿಗೆ. ಆತನು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಆತನಿಗೆ ನೀವು ಅಧೀನರಾಗಿರ್ಬೇಕು. ಆತನನ್ನ ಬಿಟ್ಟು ನೀವು ನಡೆಯುವಂತಕ್ಕೆ ಚಾನ್ಸ್ ಇಲ್ಲ ಪ್ರಿಯರೇ. ಆತನ ವಿಶ್ವಾಸಿನ ಅವಿಶ್ವಾಸಿನ ಸೆಕೆಂಡ್ರಿ, ಆತನು ಕುಡುಕನ ಅಥವಾ ಕುಡಿಲಾರ್ದಂತ ವ್ಯಕ್ತಿನ ಅದು ಸೆಕೆಂಡ್ರಿ, ಆತನು ಕೆಲಸ ಮಾಡ್ತಾನ ಕೆಲಸ ಮಾಡಲು ಅದು ಸೆಕೆಂಡ್ರಿ. ಆದ್ರೆ ಪ್ರತಿ ಸ್ತ್ರೀ ಕೂಡ ತನ್ನ ಗಂಡನಿಗೆ ಅಧೀನಳಾಗಿರ್ಬೇಕು. ಇದು ದೇವರ ಒಂದು ಕಾನೂನು ಪ್ರಿಯರೇ. ಇವತ್ತು ನಾನು ಪ್ರತಿ ಸಹೋದರ ಸಹೋದರಿಯರಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಕುಟುಂಬದಲ್ಲಿ ನಾವು ಯಾವ ರೀತಿ ಅಧೀನರಾಗಿದ್ದೀವಿ ನಮ್ಮ ಕುಟುಂಬಗಳಿಗೆ? ಒಂದು ಸ್ತ್ರೀ ತನ್ನ ಗಂಡನಿಗೆ ಅಧೀನಳಾಗಿದ್ದಳು, ಅಥವಾ ಅದೇ ರೀತಿ ಪುರುಷನು ತನ್ನ ಹೆಂಡತಿಯನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾನೆ ಅಂತಕ್ಕಂಥದನ್ನು ಕೂಡ ನಾವು ನೋಡಿದಾಗ ಪ್ರತಿ ಗಂಡ ಪ್ರತಿ ಹೆಂಡತಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಕ್ಯ 1ನೇ ಪೇತ್ರ 3ನೇ ಅಧ್ಯಾಯ ಪ್ರಿಯರೇ. ಅದನ್ನು ಸ್ಪಷ್ಟವಾಗಿ ನೀವು ಎಲ್ಲವನ್ನು ನೋಡಿದಾಗ ಗಂಡ ಯಾವ ರೀತಿ ತನ್ನ ಹೆಂಡತಿಯನ್ನು ನಡೆಸ್ಕೊಳ್ಬೇಕು, ಹೆಂಡತಿ ಯಾವ ರೀತಿ ತನ್ನ ಗಂಡನನ್ನು ನಡೆಸ್ಕೊಳ್ಬೇಕು ಅಂತಕ್ಕಂಥ ಅಂಶವನ್ನ ನಮಗೆ ಇಲ್ಲಿ ಕಾಣಿಸ್ತದೆ ಪ್ರಿಯರೇ. ಬಹಳ ಅದ್ಭುತವಾದಂಥ ವಾಕ್ಯ ಪ್ರಿಯರೇ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ,
ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ, ನೋಡಿ, ನಿಮ್ಮ ಗಂಡಂದರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೋ ಚಾನ್ಸ್. ನೀವು ಮಾತ್ರ ಹೆಂಗಿರ್ಬೇಕಂದ್ರೆ, ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ನೋಡಿ, ನಿಮ್ಮ ಹೆಂಡತಿಯ ಕ್ಯಾರೆಕ್ಟರ್ ನೋಡಿ ಗಂಡ್ರು ಏನಪ್ಪಾ ಅಂತಂದ್ರೆ ದೇವರ ಮಾರ್ಗಕ್ಕೆ ಬರುವಂತ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರಬೇಕಂತ ಹೇಳ್ತಾನೆ ಪ್ರಿಯರೇ. ಅಂದ್ರೆ ನಿಮ್ಮ ನಡವಳಿಕೆ ಆತನನ್ನ ತಿದ್ದುವಂತ ರೂಪದಲ್ಲಿರಬೇಕು ಅನ್ನುವಂಥದ್ದು ಇದರ ಸಾರಾಂಶ ಪ್ರಿಯರೇ. ಮತ್ತೊಂದ್ಸಾರಿ ಒತ್ತು ನೋಡ್ರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ. ಯಾರು ನೋಡಿ? ನಿಮ್ಮ ಗಂಡಂದರು ನೋಡಿ. ವಾಕ್ಯೋಪದೇಶವಿಲ್ಲದ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ. ಆ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಕ್ಕಂಥ ಗಂಡಂದರು ಅವರ ಹೆಂಡತಿಯರ ನಡವಳಿಕೆಯನ್ನ ನೋಡಿ ಸನ್ಮಾರ್ಗಕ್ಕೆ ಬರುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾನೆ ಪ್ರೇರೆ. ಅಂದ್ರೆ ಒಂದು ಸ್ತ್ರೀಯ ಜೀವಿತ ಒಬ್ಬ ಮನುಷ್ಯನನ್ನ, ಅಂದ್ರೆ ಒಬ್ಬ ಪುರುಷನನ್ನ, ವಾಕ್ಯಕ್ಕೆ ಅವಿಧೇಯರಾಗಿರ್ತಕ್ಕಂಥ ಪುರುಷನ ಜೀವಿತವನ್ನ ಕೂಡ ಮಾರ್ಪಡಿಸ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದ್ರೆ ಒಂದು ಸ್ತ್ರೀಗಿದೆ ಪ್ರಿಯರೇ. ಆ ಸ್ತ್ರೀ ಇರ್ತಕ್ಕಂಥ ಲಕ್ಷಣ ಯಾವ ರೀತಿ ಇದೆ ಅಂದ್ರೆ, ದೇವರಿಗೆ ಭಯಭಕ್ತಿಯ ಜೀವಿತದಲ್ಲಿ ನಡೆದುಕೊಂಡಾಗ, ತನ್ನ ಗಂಡನಿಗೆ ಅವಿಧೇಯಳಾಗಿರದೆ ವಿಧೇಯಳಾಗಿ ತನ್ನ ಜೀವಿತವನ್ನ ಸಾಗಿಸಿದಾಗ, ಆ ಶಕ್ತಿ ಅವಿಧೇಯನಾಗಿರ್ತಕ್ಕಂಥ ಗಂಡನನ್ನ ಕೂಡ ಮಾರ್ಪಡಿಸುವ ಶಕ್ತಿಯಾಗಿ ಕನ್ವರ್ಟ್ ಆಗ್ಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳ್ತಾನೆ ಪ್ರೇರೆ. ನನ್ನ ಸಹೋದರ ಸಹೋದರಿಯರೇ, ಒಂದು ವೇಳೆ ನಿಮ್ಮ ಗಂಡಂದರು ವಾಕ್ಯಕ್ಕೆ ವಿಧೇಯರಾಗಿರದೆ ತಪ್ಪು ಮಾರ್ಗದಲ್ಲಿ ನಡೆಯುವವರಾಗಿದ್ದರೆ, ನೀವೆಲ್ಲರೂ ಕೂಡ ಆತನಿಗೆ ನಿಮ್ಮ ದೆಸೆಯಿಂದಲೇ, ನಿಮ್ಮ ನಡವಳಿಕೆಯಿಂದಲೇ, ಅಥವಾ ನಿಮ್ಮ ಜೀವಿತವೇ ಅವರಿಗೊಂದು ಮಾರ್ಗದರ್ಶಿ ಆಗ್ಬೇಕು ಪ್ರಿಯರೇ. ಆ ರೀತಿಯಾಗಿರ್ತಕ್ಕಂಥ ಜೀವಿತ ಪ್ರತಿ ಸ್ತ್ರೀಯರು ಕೂಡ ನಡ್ಕೊಳ್ಬೇಕಾಗಿದೆ ಪ್ರಿಯರೇ. ನಿಮ್ಮನ್ನ ನೋಡಿ ದೇವರನ್ನ ಅರ್ಥ ಮಾಡಿಕೊಳ್ಳುವಂತ ಚಾನ್ಸ್ ನಿಮ್ಮ ಗಂಡನಿಗೆ ಸಿಗುವಂತ ರೀತಿಯ ಭಕ್ತಿ ಜೀವಿತ ನಿಮ್ದು ಆಗ್ಬೇಕು ಪ್ರಿಯರೇ. ಎಸ್, ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಜಡೆ ಹಣದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಪ್ರತಿ ಸ್ತ್ರೀಗೂ ಕೂಡ ಎಚ್ಚರಿಕೆ ಕೊಡ್ತಾನೆ ಪ್ರಿಯರೇ. ಅನೇಕ ಸ್ತ್ರೀಯರು ಇವತ್ತೇನಪ್ಪಾ ಅಂತಂದ್ರೆ ಮನೆಗಳಲ್ಲಿ ಕಲಹಗಳ ಉಂಟಾಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರ ಒಂದು ಲೈಫ್ ಸ್ಟೈಲ್ ಪ್ರಿಯರ್. ಯಾವ ರೀತಿ ನಾನು ಚೆನ್ನಾಗಿ ಕಾಣಬೇಕು, ಯಾವ ರೀತಿ ನಾನು ಚೆನ್ನಾಗಿರ್ಬೇಕು, ನಾನು ಯಾವ ಡ್ರೆಸ್ ಹಾಕೋಬೇಕು, ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ಅನ್ನುವಂಥದ್ದು ಬಹಳ ಚಿಂತೆ ಮಾಡ್ತಕ್ಕಂಥ ಹೆಣ್ಮಕ್ಳನ್ನ ಜಾಸ್ತಿ ನೋಡ್ತಿರ್ತೀವಿ. ಇದರಿಂದ ಇನ್ನಿಷ್ಟು ಜರ್ಜಿತವಾಗ್ತಕ್ಕಂಥ ಕುಟುಂಬಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರ. ಅದಕ್ಕೆ ದೇವರು ಹೇಳ್ತಾನೆ, ಅದ್ಯಾವುದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಡಿ. ಡೋಂಟ್ ಗೆಟ್ ಸೀರಿಯಸ್ ವಿತೌಟ್ ಏನಪ್ಪಾ ಅಂತಂದ್ರೆ ಅಬೌಟ್ ದೀಸ್ ಆಲ್ ಥಿಂಗ್ಸ್. ಈ ಎಲ್ಲ ವಿಷಯಗಳು ಹೊರಾಂಗಣ ಶೃಂಗಾರಕ್ಕೆ ಅಂದ್ರೆ ಈ ಹೊರಗಡೆ ಇರ್ತಕ್ಕಂಥ ಶೃಂಗಾರಕ್ಕೆ ನೀವೇನಪ್ಪಾ ಅಂತಂದ್ರೆ ಜಾಸ್ತಿ ಪ್ರಿಫರೆನ್ಸ್ ನ ಕೊಡಬೇಡಿ. ಯಾವ ಕೂಡ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾನೆ ಪ್ರೇರ. ಜಡೆ ಹಣದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಅಲಂಕಾರಕ್ಕೆ ಪ್ರಾಶಸ್ತ್ಯನ ಕೊಡಬೇಡಿ. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗುಣ ನಮ್ಮಲ್ಲಿ ಏನು ಇರಬೇಕಾರೆ, ಸಾತ್ವಿಕವಾದಂತ ಶಾಂತ ಮನಸ್ಸು ಎಂಬ ಒಳಗುಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ನಮ್ಮ ಅಲಂಕಾರ ಹೊರಗಡೆ ಕಾಣತಕ್ಕಂಥ ಅಲಂಕಾರ ಅಲ್ಲ ಪ್ರಿಯರೇ. ನಮ್ಮ ಅಲಂಕಾರ ಹೆಂಗಿರ್ಬೇಕಂತಂದ್ರೆ ಒಳಗಡೆ ಅಲಂಕಾರವನ್ನು ಹೊಂದಿರಬೇಕು. ಸಾತ್ವಿಕವಾದಂತ ಶಾಂತ ಮನಸ್ಸನ್ನು ಹೊಂದಿರುವಂತದ್ದೇ ಒಂದು ನಿಜವಾದಂತ ಅಲಂಕಾರ ಅಂತ ಹೇಳ್ತಾನೆ ಪ್ರಿಯರೇ. ಎಂತ ಅದ್ಭುತವಾದಂತ ಮಾತು ನೋಡ್ರಿ. ಆ ಒಳಗಣ ಸಾತ್ವಿಕವಾದಂತ ಶಾಂತ ಮನಸ್ಸನ್ನ ನಿಮ್ಮ ಗಂಡಂದ್ರ ನಿಮ್ಮಲ್ಲಿ ನೋಡಿದಾಗ ಅವರು ಕೂಡ ಬದಲಾಗುವಂತ ಚಾನ್ಸಸ್ ಇರುತ್ತೆ ಪ್ರಿಯರೇ. ಆಲೋಚನೆ ಮಾಡಿ. ಎಂತ ಅದ್ಭುತ ಈ ವಾಕ್ಯಗಳನ್ನ ನಾವು ಓದಿದಾಗ ಪ್ರಿಯರೇ, ಪ್ರತಿ ಸ್ತ್ರೀಯರು ಕೂಡ ತಮ್ಮ ಕುಟುಂಬಗಳನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬಹುದು ಅಂತಕ್ಕಂಥದ್ದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೇ ತಮ್ಮನ್ನು ಅಲಂಕರಿಸಿಕೊಂಡರು. ಎಕ್ಸಾಂಪಲ್ ಕೊಡ್ತಾರೆ. ಬೈಬಲ್ನಲ್ಲಿ ಅನೇಕ ಸ್ತ್ರೀಯರು ಯಾವ ರೀತಿ ತಮ್ಮ ಒಂದು ಜೀವಿತವನ್ನು ಕಳೆದ್ರು,
ಯಾವ ರೀತಿ ತಮ್ಮ ನಡವಳಿಕೆಯನ್ನು ನಡೆಸಿಕೊಟ್ರು ಅಂತಕ್ಕಂಥದ್ದು, ಯಾವ ರೀತಿ ತಮ್ಮ ಒಂದು ಮಾರ್ಗವನ್ನು ಅನುಸರಿಸಿದ್ರು ಅಂತಕ್ಕಂಥದ್ದನ್ನ ಇಲ್ಲಿ ಪೇತ್ರನು ಜ್ಞಾಪಕ ಮಾಡ್ತದನ್ನ ಪ್ರೇರೆ. ಅವರು ತಮ್ಮ ತಮ್ಮ ಗಂಡಂದರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರ ಪಡದೆ ಒಳ್ಳೆಯದನ್ನು ಮಾಡುವವರಾಗಿದ್ದರು. ಸಾರಳು ಹಾಗೆಯೇ ಅಬ್ರಾಹ್ಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು. ನೋಡ್ರಿ ಎಂತ ಒಳ್ಳೆ ಸ್ಟೇಟ್ಮೆಂಟ್ ನೋಡ್ರಿ. ಸಾರಳ ಎಕ್ಸಾಂಪಲ್ ಕೊಡ್ತಾರೆ. ಸಾರಳದು ಅಬ್ರಹಾಮನನ್ನ ಯಾವ ರೀತಿ ಆಕೆ ಗೌರವಿಸ್ತಿದ್ದಳು, ಅಬ್ರಹಾಮನನ್ನ ಯಾವ ರೀತಿ ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಳು ಅಂತಕ್ಕಂಥದ್ದನ್ನ ಇಲ್ಲಿ ಜ್ಞಾಪಕ ಮಾಡ್ಕೋಬೇಕು ಪ್ರೇರೆ. ಆದ್ರ ಪ್ರತಿ ಸ್ತ್ರೀಯರು ಕೂಡ ತಮ್ಮ ಯಜಮಾನರನ್ನ ಗೌರವಿಸ್ತಕ್ಕಂಥದ್ದನ್ನ ಕಲ್ಕೋಬೇಕು. ಸಾರಳು ಯಾವ ರೀತಿ ಅಬ್ರಹಾಮನನ್ನ ಗೌರವಿಸಿದಳೋ ಆ ರೀತಿ ನೀವು ಕೂಡ ನಿಮ್ಮ ಯಜಮಾನರನ್ನ ಗೌರವಿಸ್ತಕ್ಕಂಥವ್ರಾಗ್ಬೇಕು. ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ, ಮತ್ತೆ ನೀವು ಕೂಡ ಸಾರಳ ಕುಮಾರಲ್ಲ. ನಾವು ಅಬ್ರಹಾಮನ ವಂಶಸ್ಥರ ಅಂತ ಹೇಳ್ತೀವಲ್ಲ ನಾವು, ಮತ್ತೆ ನೀವು ಅಬ್ರಹಾಮನ ಸಂತತಿಯಾಗಿರ್ತಕ್ಕಂಥ ಸಾರಳ ಕುಮಾರ್ತೆ ಅಲ್ವಾ. ಮತ್ತೆ ನೀವು ಕೂಡ ನಿಮ್ಮ ಯಜಮಾನರನ್ನ ಗೌರವಿಸ್ತಕ್ಕಂಥದ್ದು, ಯಜಮಾನರನ್ನ ತಪ್ಪು ದಾರಿಗೆ ಹೋಗಿರ್ತಕ್ಕಂಥ ಸರಿಮಾರ್ಗಕ್ಕೆ ತರಿಸ್ತಕ್ಕಂಥ ಶಕ್ತಿ ನಿಮಗೂ ಇದೆ ಅಲ್ವಾ. ವಾಕ್ಯದ ಮೂಲಕವಾಗಿ ಒಂದು ಸಾರ ಆಲೋಚನೆ ಮಾಡೋಣ ಪ್ರೇರೆ. ಇದು ಕ್ರೈಸ್ತರಾಗಿರ್ತಕ್ಕಂಥ ವಿಶ್ವಾಸಿಗಳಾಗಿರ್ತಕ್ಕಂಥ ಸ್ತ್ರೀಯರಿಗಿರಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಪ್ರೇರೆ. ಪ್ರತಿ ಸ್ತ್ರೀಯೂ ಕೂಡ ತನ್ನ ಗಂಡನನ್ನ ತೀಡಿಕೊಳ್ಳುವಂತ, ದಾರಿ ತಪ್ಪಿದ ಮಗನನ್ನ ಯಾವ ರೀತಿ ತಂದೆ ತಾಯಿ ತಿಡ್ತಾರೋ ಆ ರೀತಿ ಪ್ರತಿ ಸ್ತ್ರೀ ಕೂಡ ತನ್ನ ಉತ್ತಮ ನಡವಳಿಕೆಯಿಂದ, ತನ್ನ ಶಾಂತ ಮನಸ್ಸಿನಿಂದ ಸರಿಪಡಿಸಿಕೊಂಡು ದೇವರ ವಾಕ್ಯಕ್ಕೆ ದೇವರ ಸನ್ನಿಧಿಗೆ ತರ್ತಕ್ಕಂಥ ಶಕ್ತಿ ಪ್ರತಿ ಸ್ತ್ರೀಗೂ ಕೂಡ ಇದೆ ಅಂತಕ್ಕಂಥದನ್ನ ಹೇಳ್ತಾನೆ ಪ್ರೇರೆ. ಇವತ್ತು ಲೋಕದಲ್ಲಿ ಸ್ತ್ರೀಯರು ತಮ್ಮ ಗಂಡಂದರನ್ನ ನಡೆಸ್ಕೊಳ್ತಕ್ಕಂಥ ವಿಧಾನವನ್ನು ನೋಡಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಪ್ರೇರೆ ನಾನು. ಅದು ಜೋಕ್ ಮತ್ತೆ ಸೀರಿಯಸ್ ಆಗಲ್ಲ. ಸ್ನೇಹಿತರಿದ್ರಂದ್ರೆ ಇಬ್ರು ಹೆಣ್ಮಕ್ಳು, ಕಾಲೇಜ್ ಮೇಟ್ಸ್, ಮದುವೆ ಆಗುತ್ತೆ. ಆಕೆನ ಬೇರೆ ಊರಿಗೆ ಕೊಡ್ತಾರೆ, ಈಕೆಯನ್ನು ಕೂಡ ಬೇರೆ ಊರಿಗೆ ಕೊಡ್ತಾರೆ. ಬಟ್ ಒಂದು ದಿನ ಆ ಸ್ನೇಹಿತರು ಭೇಟಿ ಆಗ್ತಾರೆ ಪ್ರೇರೆ. ಏನ್ ಇಲ್ಲಿ ಕಂಡಿದ್ದಾರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೆಸರು ಅಂತ ತಿಳ್ಕೊರಿ. ಆಕೆ ಹೆಸರು ರಾಣಿ ಅಂತಿತ್ತು ಅಂತ ತಿಳ್ಕೊರಿ. ರಾಣಿ ಏನ್ ನೀನ್ ಇಲ್ಲಿ ಕಾಣ್ತಾ ಇದೀಯ ಅಂತ ಕೇಳಿದಾಗ, ಇಲ್ಲ ನನ್ನ ಗಂಡನಿಗೆ ಟ್ರಾನ್ಸ್ಫರ್ ಆಗಿದೆ, ನಾನು ಇದೇ ಊರಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಓ ಹೌದಾ, ಒಂದ್ಸಲ ನೀವು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಆಕೆ ಅಡ್ರೆಸ್ ಕೊಡ್ತಾಳೆ ತನ್ನ ಸ್ನೇಹಿತೆಗೆ. ಅವಾಗ ಒಂದ್ ದಿವಸ ಆಕೆ ಬರ್ತಾಳೆ. ಬಂದಾಗ ಆಕೆ ಹೇಳ್ತಾಳೆ, ಮನೆಗೆ ಬರ್ತಾಳೆ, ಹೆಂಗಿದ್ದಾನೆ ನಿನ್ ಗಂಡ? ನನ್ನ ಗಂಡ ಚೆನ್ನಾಗಿದ್ದಾನೆ, ನಾನು ಎಲ್ಲಿ ಕೂಡಂದ್ರೆ ಕೂಡ್ತಾನೆ, ಎಲ್ಲಿ ನಿಂತ್ಕಂದ್ರೆ ನಿಂತ್ಕಂತಾನೆ, ಹಂಗೆ ಇಟ್ಕೊಂಡ್ಬಿಟ್ಟೇನೆ ಅಂತ ಹೇಳ್ತಾಳ್ರಿ ಆಕೆ ತನ್ನ ಸ್ನೇಹಿತೆಗೆ. ನಾನು ಎಲ್ಲಿ ಕೂಡಂದ್ರೆ ಕೂಡ್ತಾನೆ, ಎಲ್ಲಿ ನಿಂತ್ಕೊಂಡ್ರೆ ನಿಂತ್ಕೊಂತಾನೆ, ಆ ಲೆವೆಲ್ದಾಗ ಇಟ್ಟಿದ್ದೆ ನಾನು. ಒಂದು ಲೆಕ್ಕದಾಗ ಹೇಳ್ಬೇಕಂದ್ರೆ ನನ್ನ ಗಂಡ ಹೆಂಗದನಪ್ಪ ಅಂತಾರೆ, ನನ್ನ ಕೈ ಕೆಳಗಿರ್ತಕ್ಕಂಥ ಆಳಿನ ತರ ಇಟ್ಕೊಂಡ್ಬಿಟ್ಟಿನ ಅಂತ ಹೇಳ್ತಾಳ್ರಿ. ಸ್ಟೇಟ್ಮೆಂಟ್ ಹೆಂಗಿದೆ ನೋಡ್ರಿ. ನನ್ನ ಗಂಡ ಹೆಂಗಿದಾನಂದ್ರೆ ನನ್ನ ಕೈಯಾಗಿರ್ತಕ್ಕಂಥ ಆಳಿದ್ದಂಗ. ಆಳ ಹೆಂಗಿರ್ತಾನಲ್ಲ, ಸ್ಲೇವ್, ಆ ರೀತಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಕೂಡಂದ್ರೆ ಕೂಡ್ಬೇಕು, ಎದ್ದೇಳಂದ್ರೆ ಎದ್ದೇಳಬೇಕು ಅಂತ ಹೇಳ್ತಾಳ್ರಿ. ಅವಾಗ ಆಕಿ ಬಹಳ ಹೆಮ್ಮೆಯಿಂದ ಹೇಳ್ಕೊಂತಾಳೆ, ನನ್ನ ಗಂಡನ ಹೆಂಗ್ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೇನೆ ಅಂತೇಳಿ. ಆಗ ಈಕೆ ಕೇಳ್ತಾಳೆ, ಮತ್ತೆ ನಿನ್ನ ಗಂಡನ ಪರಿಸ್ಥಿತಿ ಹೆಂಗ ಅಂತ ಕೇಳ್ತಾಳ್ರಿ. ನಿನ್ ಗಂಡ ಹೆಂಗಿದಾನಂದ್ರೆ, ನನ್ನ ಗಂಡ ಹಂಗಿಲ್ಲ ರೀ ಅಂತ ಹೇಳ್ತಾಳ್ರಿ. ನನ್ನ ಗಂಡ ಇಲ್ಲ, ನನ್ನ ಗಂಡ ರಾಜನ್ ತರ ಇದ್ದಾನೆ ಅಂತ ಹೇಳ್ತಾಳ್ರಿ. ರಾಜನ್ ತರ ಇದ್ದಾನೆ, ನನ್ನ ಗಂಡ ನನ್ನ ರಾಣಿ ತರ ನೋಡ್ಕೊಂತಾನೆ, ಆ ರಾಣಿ ರಾಜನಿಗೆ ಸೇವೆ ಮಾಡ್ತಿದ್ದಾಳೆ, ನಿನ್ ತರ ಆಳಿಗೆ ಸೇವೆ ಮಾಡಲ್ಲ ಅಂತ ಹೇಳ್ತಾಳ್ರಿ. ಅಂದ್ರೆ ಒಂದು ಉತ್ತಮವಾದಂತ ಸ್ತ್ರೀ ಲಕ್ಷಣ ಏನಪ್ಪಾ ಅಂತಾರೆ, ಗಂಡನನ್ನ ಆಳಾಗಿ ಮಾಡ್ಕೊಂಡ್ರೆ ಆಕೆ ಆಳಿನ ಹೆಂಡತಿ ಆಗ್ತಾಳ್ರಿ. ಅದೇ ಗಂಡನನ್ನ ರಾಜನನ್ನಾಗಿ ಮಾಡಿದ್ರೆ ರಾಜನ ಹೆಂಡತಿಯ ರಾಣಿಯಾಗಿರ್ತಾಳೆ. ಆ ರೀತಿ ನಾನು ಇದ್ದೀನಿ ಅಂತ ಹೇಳ್ತಾಳೆ ಪ್ರೇಯರ್. ಅಂದ್ರೆ ಇಲ್ಲಿ ಇಬ್ಬರು ಹೆಣ್ಮಕ್ಳ ಒಂದು ಮೆಂಟಲ್ ಸ್ಟ್ರಾಟಜಿ, ಆಲೋಚನಾ ವಿಧಾನವನ್ನ ನಿಮ್ಗೆ ಹೇಳ್ತಕ್ಕಂತೇನಂತಾರೆ, ಪ್ರತಿ ಸ್ತ್ರೀ ಕೂಡ ತನ್ನ ಗಂಡನನ್ನ ರಾಜನನ್ನಾಗಿ ನೋಡಿದ್ರೆ ಆ ರಾಜನ ಹೆಂಡತಿ ರಾಣಿಯಾಗಿರ್ತಾಳೆ ಪ್ರೇಯರೆ. ಹೌದಾ? ಒಂದು ವೇಳೆ ಅದೇ ಸ್ತ್ರೀ ತನ್ನ ಗಂಡನನ್ನ ಆಳಾಗಿ ನೋಡಿದ್ರೆ ಆಳಿನ ಹೆಂಡತಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇಯರೆ. ಮತ್ತೆ ಸ್ತ್ರೀಯರೇ, ಆಳಿನ ಹೆಂಡತಿಯಾಗುವುದು ಸುಲಭನ ಅಥವಾ ಚಲೋನ, ಅಥವಾ ರಾಜನ ಹೆಂಡತಿಯಾಗಿರುವುದು ಉತ್ತಮನ? ನೀವೇ ಆಯ್ಕೆ ಮಾಡ್ಕೊಳ್ಳೋ ಪ್ರೇಯರೆ.
ನೀವು ನಿಮ್ಮ ಗಂಡನನ್ನ ರಾಜನಾಗಿಟ್ಟಿದ್ದೀರಾ ಅಥವಾ ನೀವು ನಿಮ್ಮ ಗಂಡನನ್ನ ಆಳಾಗಿಟ್ಟಿದ್ದೀರಾ? ಒಂದು ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಒಂದು ವೇಳೆ ನೀವು ಆಳಾಗಿಟ್ಟಿದ್ರೆ ನೀವು ಆಳಿನ ಹೆಂಡತಿ ಪ್ರಿಯರೇ. ಒಂದು ವೇಳೆ ನಿಮ್ಮ ಗಂಡನನ್ನ ರಾಜನನ್ನಾಗಿಟ್ಟಿದ್ರೆ ಆ ರಾಜನ ಹೆಂಡತಿಯಾಗಿರ್ತಕ್ಕಂಥ ನೀವು ರಾಣಿ ಇದ್ದಂಗೆ ಪ್ರಿಯರೇ. ಅಷ್ಟೇ ತಾನೇ ವ್ಯತ್ಯಾಸ? ಇದು ಲೌಕಿಕವಾಗಿರ್ತಕ್ಕಂಥ ಉದಾಹರಣೆ ಪ್ರಿಯರೇ. ಆದ್ರೂ ವಾಸ್ತವಿಕವಾಗಿ ನಾವೆಲ್ಲರೂ ಕೂಡ ಒಪ್ಪಿಕೊಳ್ತಕ್ಕಂಥ ಉದಾಹರಣೆ ಪ್ರಿಯರೇ. ಆದ್ದರಿಂದ ದೇವರ ವಾಕ್ಯ ಏನ್ ಹೇಳ್ತಂದ್ರೆ, ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ಬೇಕು. ನೀವು ಅಧೀನರಾಗಿದ್ರೆ ಮಾತ್ರ ನೀವು ರಾಣಿಯಾಗಿರ್ಲಿಕ್ಕೆ ಸಾಧ್ಯ. ಒಂದು ವೇಳೆ ನೀವು ಅಧೀನರಾಗಿರದೇ ಇದ್ದರೆ ನೀವು ಆಳಿಗೆ ಸಮಾನ ಅನ್ನುವಂತ ಒಂದು ಉದಾಹರಣೆ ಈ ವಾಕ್ಯದಲ್ಲಿ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಹೌದಲ್ಲ ಪ್ರಿಯರೇ? ಎಸ್, ಕ್ವೈಟ್ ಕಾಮನ್ ಎಕ್ಸಾಂಪಲ್. ಆದ್ದರಿಂದ ನಮ್ಮ ಸಹೋದರ ಸಹೋದರಿಯರೇ, ನಾವು ಇರ್ತಕ್ಕಂಥ ಒಂದು ಜೀವಿತ ಅಂದ್ರೆ ನಾವು ಅನುಸರಿಸ್ತಕ್ಕಂಥ ಜೀವಿತ, ನಾವು ಬಹಳಷ್ಟು ಸಂದರ್ಭದಲ್ಲಿ ಏನಪ್ಪಾ ಅಂತಾರೆ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಪ್ರಿಯರೇ. ನಾವು ವಾಕ್ಯದ ಪ್ರಕಾರ ನಡೀತಾ ಇದೀವೋ ಇಲ್ವೋ ಅಂತಕ್ಕಂಥದನ್ನ ಒಂದು ಸಾರಿ ನಾವು ಆಲೋಚನೆ ಮಾಡಿಕೊಂಡಾಗ ಖಂಡಿತವಾಗಲೂ ಕೂಡ ಅದಕ್ಕೆ ಸದುತ್ತರವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ರೋಮಾಪುರದವರ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಹ್ಮ್ ಇನ್ನು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಹ್ಮ್ ಔತಣ, ಕುಡಿಕತನಗಳಲ್ಲಿ ಆಗಲಿ, ಕಾಮ ವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳೋಣ. ಕ್ರಿಸ್ತನನ್ನು ಧರಿಸಿಕೊಳ್ಳುವಂತ ಲಕ್ಷಣಗಳನ್ನ ಇಲ್ಲಿ ಹೇಳ್ತಾನೆ ಪೌಲನು ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನೀವು ಎಚ್ಚರಗೊಳ್ರಿ, ನಿಮ್ಮ ಜೀವಿತದಲ್ಲಿ ಎಚ್ಚರಿಕೆ ತಂದುಕೊಳ್ಳಿ. ಏನಪ್ಪಾ ಅಂದ್ರೆ, ನಾವು ಕ್ರಿಸ್ತನನ್ನ ಮೊದಲು ನಂಬಿದ ಕಾಲದಲ್ಲಿ ನಂಬಿದಕ್ಕಿಂತಲೂ ಈಗ ನಾವು ಸುಧಾರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಾರೆ, ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು. ನಮ್ಮ ದಿನಗಳು ಅನೇಕ ದಿನಗಳು ಗತಿಸಿದು ಹೋದು. ನಮಗೆ ಉಳಿದಿರ್ತಕ್ಕಂಥ ದಿನಗಳು ಅಲ್ಪವು, ಅವು ಯಾವಾಗ ಮುಗಿಯುತ್ತೇನೋ ಗೊತ್ತಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು, ಅಂಧಕಾರದ ಜೀವಿತದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ದೇವರ ಮಾರ್ಗಕ್ಕೆ ಸೂಟ್ ಆಗ್ತಕ್ಕಂಥ ಕೆಲಸಗಳಲ್ಲಿ ಬೆಳಕಿಗೆ ಹತ್ತಿರವಾಗೋಣ. ನಾವು ಅಂಧಕಾರದ ಜೀವಿತದಿಂದ ನಾವು ವಿಮುಕ್ತರಾಗಿ ಬೆಳಕಿನ ಜೀವಿತದ ಕಡೆಗೆ ನಾವೆಲ್ಲರೂ ಕೂಡ ಹೋಗೋಣ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾನೆ ಪ್ರೇರೆ. ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತಣ, ಕತ್ತಲೆಯ ಜೀವಿತದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಗಳು ಯಾವ್ಯಾವ ಅಂತಂದ್ರೆ ಇಲ್ಲಿ ಹೇಳ್ತಾನೆ. ದುಂದೌತಣ, ಪಾರ್ಟೀಸ್, ಹೌದಾ, ಪಬ್, ಇವೆಲ್ಲ ಮಾಡ್ತಿರ್ತಾರೆ ದೊಡ್ಡ ದೊಡ್ಡ ಸಿಟಿನಲ್ಲಿ. ಈ ದುಂದೌತಣ, ಕುಡಿಕತನಗಳಲ್ಲಿ ಆಗಲಿ, ಕಾಮ ವಿಲಾಸ ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಇವೆಲ್ಲವೂ ಕೂಡ ಏನಪ್ಪಾ ಅಂತಾರೆ ಈ ಕತ್ತಲೆಯ ಕಾರ್ಯಗಳು ಅಂತ ಹೇಳ್ತೀವಿ ಪ್ರಿಯರು. ಕುಡಿಯೋದು, ತಿನ್ನೋದು, ಮಜಾ ಮಾಡುವಂಥದ್ದು, ಇವೆಲ್ಲವನ್ನ ಬಿಡೋಣ. ನಮ್ಮ ದಿನಗಳು ಗತಿಸಿದವು, ನಮಗೆ ಉಳಿದಿರ್ತಕ್ಕಂಥ ದಿನಗಳು ಬಹಳ ಸ್ವಲ್ಪ ದಿನಗಳು ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ಪ್ರಿಯರೇ. ದುಂದೌತಣ, ಕುಡಿಕತನಗಳಲ್ಲಿ ಆಗಲಿ, ಕಾಮ ವಿಲಾಸ ನಿರ್ಲಜ್ಜ ಕೃತ್ಯಗಳಾಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಇವ್ಯಾವು ಕೂಡ ಬೇಡ. ಅದಕ್ಕೋಸ್ಕರ ನಮ್ಮ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಬೇಡ. ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ನಾವು ಮಾನಸ್ಥರಾಗಿ, ಒಳ್ಳೆಯ ಮನಸ್ಸುಳ್ಳವರಾಗಿ ನಾವು ನಡೆದುಕೊಳ್ಳೋಣ ಅಂತಕ್ಕಂಥ ಹೇಳ್ತಾನೆ ಪ್ರೇರ. ದೇಹದ ಆಶಯಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ, ಮತ್ತೊಂದ್ಸಲ ಬರ್ತದೆ ನೋಡ್ರಿ, ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ತಿನ್ನುವಂಥದ್ದು, ಕುಡಿಯುವಂಥದ್ದು, ಏನನ್ನ ಧರಿಸಿಕೊಳ್ಬೇಕಂತಕ್ಕಂಥದ್ದನ್ನ ಚಿಂತೆ ಮಾಡುವಂಥದ್ದು ಬೇಡ. ಅದು ದೇವರು ನೋಡಿಕೊಳ್ತಾನೆ. ಯಾಕಂದ್ರೆ ಅದ್ಯಾವುದನ್ನು ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು
ಮತ್ತಾಯನ ಬರೆದಂತ ಸುವಾರ್ತೆ ನಾವು ಓದಿದ್ರು ಪ್ರಿಯರೇ. ಒಂದು ಹೂವಿನ ಎಕ್ಸಾಂಪಲ್ ಕೊಡ್ತಾನೆ, ಒಂದು ಬೆಳೆ ಎಕ್ಸಾಂಪಲ್ ಕೊಡ್ತಾನೆ. ಒಂದು ಮುಳನ ನಾವು ಬೆಳಿಲಿಕ್ಕೂ ಸಾಧ್ಯ ಇರಲಾರ್ದಂತ ಅದೆಲ್ಲವನ್ನು ಕೂಡ ನೋಡ್ಕೊಳ್ಳುವಂತ ಜವಾಬ್ದಾರಿ ನಂದು, ಅದನ್ನ ಚಿಂತೆ ಮಾಡಬೇಡಿ ಅನ್ನುವಂಥದ್ದನ್ನ ಒಂದು ಸಾರಿ ಮತ್ತೆ ಜ್ಞಾಪಕ ಮಾಡಿಕೊಂಡು, ದೇಹದ ಆಶಯಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳಿರಿ. ಯೇಸು ಕ್ರಿಸ್ತನನ್ನ ಧರಿಸಿಕೊಂಡರೆ ಆತನ ಜೀವಿತ ನಮ್ಮೆಲ್ಲರಿಗೂ ಕೂಡ ಮಾರ್ಗ ಪ್ರಿಯರೇ. ಆ ಮಾರ್ಗವನ್ನು ನಾವೆಲ್ಲರೂ ಅನುಸರಿಸೋಣ. ಆಗ ನಾವೆಲ್ಲರೂ ಕೂಡ ಏನಾಗಿರ್ತೀವಪ್ಪ ಅಂತಾರೆ, ಉತ್ತಮವಾದಂಥ ಜೀವಿತವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನೋಡಿದಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಮುಂದಕ್ಕೆ ಮುಂದಕ್ಕೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಈಗಾದರೆ ದೇವರ ಅಂದ್ರೆ ಇಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಈ ಲೋಕದ ಆಸೆ, ಈ ಲೋಕದ ಆಕಾಂಕ್ಷೆಗಳಿಗೆ ನೀವು ಬಲಿಯಾಗದೆ ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ನೀವು ಅರ್ಪಿಸ್ರಿ ಅಂತಕ್ಕಂಥದನ್ನ ಹೇಳ್ತಾ, ಮತ್ತೊಂದು ಮಾತನ್ನ 2ನೇ ವಚನದಲ್ಲಿ ಹೇಳ್ತಾನೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಇಹಲೋಕದ ಅನುಸರಿಕೆ ಏನಪ್ಪಾ ಅಂದ್ರೆ, ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಇಹಲೋಕದ ನಡವಳಿಕೆ ಅಲ್ವಾ ಪ್ರಿಯರೇ. ಅದನ್ನ ನೀವು ಬಿಟ್ಬಿಡಿ. ಏನು ಧರಿಸಿಕೊಳ್ಳಬೇಕಂತಕ್ಕಂಥದ್ದನ್ನ ಬಿಟ್ಬಿಡಿ, ಏನು ಕುಡಿಯಬೇಕು ಅಂತಕ್ಕಂಥದ್ದನ್ನ ಚಿಂತೆ ಬಿಟ್ಬಿಡಿ, ಏನು ತಿನ್ನಬೇಕಂತಕ್ಕಂಥದ್ದನ್ನ ನೀವು ಬಿಟ್ಬಿಡಿ. ತಿನ್ನುವಂಥದ್ದು, ಕುಡಿಯುವಂಥದ್ದು, ಧರಿಸಿಕೊಳ್ಳುವಂಥದ್ದು ಇವು ಬೇಸಿಕ್ ನೀಡ್ಸ್. ಇದೆ, ದೇವರಿಗೆ ಗೊತ್ತು ನಿನಗೆ ಏನ್ ಕೊಡ್ಬೇಕಂತೇಳಿ, ಕೊಡ್ತಾನೆ ದೇವರು. ಅದನ್ನ ನೀವು ಅನುಸರಿಸದೆ, ಇಹಲೋಕದ ನಡವಳಿಕೆಯನ್ನು ನೀವು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನಮ್ಮ ಮನಸ್ಸು, ನಮ್ಮ ಆಲೋಚನೆ, ನಮ್ಮ ನಿರೀಕ್ಷೆ ಪರಲೋಕದ ಕುರಿತಿರಬೇಕು ಅನ್ನುವಂಥದ್ದು ಈ ವಾಕ್ಯದ ಅರ್ಥ ಪ್ರೇರೆ. ಇವತ್ತು ನಾವು ಎಷ್ಟು ಜನ ಈ ಒಂದು ಪರಲೋಕದ ನಿರೀಕ್ಷೆಯಲ್ಲಿ ನಾವಿದ್ದೀವಿ, ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರೇರೆ. ಇಹಲೋಕದ ಜೀವಿತಕ್ಕೋಸ್ಕರನೇ ನಾವು ಕಷ್ಟಪಟ್ಟಿದ್ದೆ ಆದ್ರೆ ನಾವು ಅಮಾನ್ಯರೇ ಸರಿ ಪ್ರಿಯರೇ. ಆದ್ದರಿಂದ ನಮ್ಮ ಆಲೋಚನೆಗಳು ಯಾವ ರೀತಿ ಇರಬೇಕಪ್ಪ ಅಂತಾರೆ, ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವನೆಯನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಮಾತ್ರ ನಾವು ದೇವರಿಗೆ ಹತ್ತಿರವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಅನ್ನುವಂಥದ್ದನ್ನ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದೇ ರೀತಿಯಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡಿದಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡಿದಾಗ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನಾವು ದೇವರ ಆಜ್ಞೆಗಳನ್ನ ಅರ್ಥ ಮಾಡಿಕೊಂಡು, ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡು, ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಾನೆ ಪ್ರಿಯ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಆ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ನಮ್ಮ ಒಂದು ಭಾವನೆ ಯಾವ ರೀತಿ ಇರ್ಬೇಕಂದ್ರೆ, ತಂದೆ ಅಂತೇಳಿ ನಾವು ಕರೆಯುವಂತ ಮನಸ್ಸು ನಮ್ಮದಾಗಿರಬೇಕು ಪ್ರಿಯರೇ. ನಾವು ದೇವರ ಆತ್ಮನಿಂದ ನಡೆಸಿಕೊಂಡಾಗ ದೇವರಿಗೆ ಹತ್ರವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದೇವರನ್ನ ಅಪ್ಪ, ತಂದೆ ಅಂತ ಕೂಗಾಡುವಂತ, ಕರೆದುಕೊಳ್ಳುವಂತ, ಆತನ ಜೊತೆಗೆ ಮಾತನಾಡ್ತಕ್ಕಂಥ ಒಂದು ಅವಕಾಶ ನಮ್ಮೆಲ್ಲರಿಗೂ ಉಂಟು ಪ್ರಿಯರೇ. ಅದನ್ನ ನಾವೆಲ್ಲರೂ ಕೂಡ ಧರಿಸಿಕೊಳ್ಳಬೇಕಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತೀನಿ ಪ್ರಿಯರೇ. ಇವತ್ತು ಅನೇಕ ಸಹೋದರ ಸಹೋದರಿಯರು ಹೆಂಗಿದ್ದಾರೆ ಅಂತಾರೆ ಪ್ರಿಯರೇ, ವಾಕ್ಯಕ್ಕೆ ಹತ್ತಿರವಾಗಿದ್ದಾರೆ, ವಾಕ್ಯವನ್ನು ತಿಳ್ಕೊಂಡಿದ್ದಾರೆ, ಆದ್ರೂ ಮತ್ತೆ ಎಲ್ಲೋ ಕೂಡ ತಮ್ಮ ಒಂದು ಪಾಪ ಜೀವಿತಕ್ಕೆ ಮರಳ್ತಾ ಇದ್ದಾರೆ ಪ್ರಿಯರೇ. ಅಂತವ್ರು ನೋಡಿ ಬಹಳ ದುಃಖ ಪಡ್ತಕ್ಕಂತ ಒಂದು ಸಂಗತಿ ಏನಪ್ಪಾ ಅಂತಾರೆ, ನಾವು ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ. ಒಂದು ವಾಕ್ಯವನ್ನ ಇಲ್ಲಿ ಹೇಳ್ತಿದ್ದೇನೆ ಪ್ರಿಯರೇ. 1ನೇ ತಿಮೋತಿ 2ನೇ ಅಧ್ಯಾಯ 1ನೇ ತಿಮೋತಿ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಹಾಗೆಯೇ ಸ್ತ್ರೀ ಮಾನಸಿಕ
ನಿರ್ದಯಿಯಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಎರಡನೇ ತಿಮೋತಿ ಅವರು ಜಡೆ ಎರಡನೇ ತಿಮೋತಿ ಎರಡನೇ ಅಧ್ಯಾಯ 15 ಮತ್ತು 16. ಎರಡನೇ ತಿಮೋತಿ 2ನೇ ಅಧ್ಯಾಯ 15 ಮತ್ತು 16. ದೃಷ್ಟಿ 15-16. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದೆ ಕೆಲಸವನ್ನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ನಮ್ಮನ್ನ ದೇವರು ಎಚ್ಚರಿಸ್ತಕ್ಕಂತ ಒಂದು ಸಂಗತಿ ಏನಪ್ಪಾ ಅಂದ್ರೆ, ನೀವು ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿರುವಂತ ರೀತಿಯಲ್ಲಿ ನಡ್ಕೊಳ್ಬೇಕಾಗಿದೆ ಪ್ರಿಯರೇ. ದೇವರಿಗೆ ನಾವು ಅಪ್ಪ ತಂದೆ ಅನ್ನುವಂತ ಮಾರ್ಗದಲ್ಲಿ ಇರಬೇಕಾಗಿದೆ ಪ್ರಿಯರೇ. ಹೌದಾನೆ? ಪ್ರತಿ ಮನುಷ್ಯನು ಕೂಡ ದೇವರನ್ನ ಸ್ವೀಕರಿಸಿದ ನಂತರ, ದೇವರನ್ನ ಅರ್ಥ ಮಾಡಿಕೊಂಡ ನಂತರ, ದೇವರನ್ನ ಪ್ರತಿನಿತ್ಯವೂ ಕೂಡ ಪ್ರತಿದಿನವೂ ಕೂಡ ಅಪ್ಪ ತಂದೆ ಅನ್ನುವಂತ ಒಂದು ನಡವಳಿಕೆಯ ಜೀವಿತದಲ್ಲಿ ಮನುಷ್ಯನು ಸಾಗಬೇಕಾಗಿದೆ ಪ್ರಿಯರೇ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸವನ್ನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವನು ಆಗಿರು. ಪ್ರಾಪಂಚಿಕವಾದ ಈ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಲೌಕಿಕವಾಗಿರ್ತಕ್ಕಂಥ ಹರಟೆ ಮಾತುಗಳಿಗೆ ನೀನೇನಾದ್ರೂ ಬಲಿಯಾದ್ರೆ ನಿನ್ನಲ್ಲಿ ದೇವರ ಭಕ್ತಿ, ದೇವರ ವಿಶ್ವಾಸ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ನೀನೇನಾಗ್ಬೇಕಪ್ಪ ಅಂತಂದ್ರೆ ಈ ಪ್ರಾಪಂಚಿಕವಾದಂತ ಲೌಕಿಕವಾದಂತ ಹರಟೆ ಮಾತುಗಳಿಗೆ ದೂರವಾಗಿರು ಅಂತ ಹೇಳ್ತಾನೆ ಪ್ರೇರ. ದೇವರ ದೃಷ್ಟಿಯಲ್ಲಿ ಕಾಪಾಡ್ಕೊಳ್ಳಕ್ಕೆ, ದೇವರ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳಕ್ಕೆ ನಾವು ಪ್ರಯಾಸ ಪಡಬೇಕು. ನಮ್ಮ ಗೋಲ್ ಏನಾಗಿರ್ಬೇಕಂದ್ರೆ, ಅವರ್ ಗೋಲ್ ಇಸ್ ಟುವರ್ಡ್ಸ್ ದ ಗಾಡ್. ದೇವರ ಕಡೆ ನಮ್ಮ ಗುರಿಯನ್ನು ಹೊಂದಿರಬೇಕು ಪ್ರೇರ. ಆಗ ನಾವು ಈ ಲೋಕವನ್ನು ಜಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರ. ಇಲ್ಲಾಂತಾರೆ ನಾವು ಈ ಲೋಕದಲ್ಲಿ ದೇವರನ್ನ ಜಯಿಸ್ತಕ್ಕಂಥದ್ದು ಬಹಳ ಕಷ್ಟ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರ. ಯಾಕಂದ್ರೆ ಅನೇಕ ಜನರು ಇವತ್ತು ನಮ್ಮ ಸಹೋದರರು ನಮ್ಮ ಜೊತೆಗಿದ್ದುಕೊಂಡೇ ಬಿದ್ದು ಹೋಗಿರ್ತಕ್ಕಂಥವ್ರು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರ. ಆತ ಜೀವಿತಗಳು ಬಹಳಷ್ಟು ಜನರದಾಗಿದೆ. ಎರಡನೇ ಪೇತ್ರ 2ನೇ ಅಧ್ಯಾಯ 20ನೇ ವಚನವನ್ನು ನಾವು ನೋಡೋಣ ಪ್ರೇರ. 20ನೇ ವಚನ. ಇದು ಬಹಳ ಎಚ್ಚರಿಕೆ ಗಂಟೆ ಅಂತ ಹೇಳಿ ನಾನು ಹೇಳಿ ಮುಗಿಸ್ಕೊಡ್ತೇನೆ. ನಮ್ಮ ಸಹೋದರರೇ, ನಂಬಿಕೊಂಡಿರ್ತಕ್ಕಂಥ ವಿಶ್ವಾಸದಲ್ಲಿರ್ತಕ್ಕಂಥ ಸಹೋದರರೇ, ಈ ಪ್ರಾಪಂಚಿಕವಾದಂತ ಲೋಕಕ್ಕೆ ಅವರು ದಾಸರಾದಾಗ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ಪೇತ್ರನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಆ ಸಂಖ್ಯೆಯಲ್ಲಿ ನಾವು ಕೂಡ ಬರಬಹುದಾದಂತ ಚಾನ್ಸಸ್ ಇದೆ ಪ್ರೇರೆ. ಆದುದರಿಂದ ಈ ಎಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ನಾವು ಯಾವ ರೀತಿ ನಡ್ಕೊಳ್ಬೇಕಾಗಿದೆ, ನಾವು ಯಾವ ರೀತಿ ಬದುಕಬೇಕಾಗಿದೆ, ಈ ಲೋಕವನ್ನು ಜಯಿಸುವಂತವ್ರಾಗಿರ್ಬೇಕಾದ್ರೆ ನಾವು ನಮ್ಮನ್ನ ಹೆಂಗೆ ಕಂಟ್ರೋಲ್ದಲ್ಲಿ ಇಟ್ಕೊಳ್ಬೇಕಾಗಿದೆ, ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದು 2ನೇ ಪೇತ್ರ 2ನೇ ಅಧ್ಯಾಯ 20ನೇ ವಚನ 21. ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಲೋಕದ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ನೀವು ಓದುವಂತ ಸಂದರ್ಭದಲ್ಲಿ ಬೈಬಲ್ ರೀಡರ್ಸ್ ನೋಡಿ, ನೀವು ಏನನ್ನ ಕಾನ್ಸಂಟ್ರೇಟ್ ಮಾಡ್ಬೇಕಂತಾರೆ, ವಾಕ್ಯ ಹೇಳುವಂತ ವ್ಯಕ್ತಿಯ ಒಂದು ಪಂಚುವೇಶನ್ಸ್ ಅಂದ್ರೆ ಕಾಮಾ, ಫುಲ್ ಸ್ಟಾಪ್ಸ್ ಕೊಡ್ತಾನಲ್ಲ, ಅದ್ರಲ್ಲಿ ನಿಂತ್ಕೋಬೇಕಲ್ಲಿ. ಯಾಕಂದ್ರೆ ನಾವು ಒಂದು ಪಾಯಿಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಂದಾಗ ನೀವು ಅಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಬರುತ್ತೆ. ನೀವು ಆ ಪಾಯಿಂಟ್ ಇಡೀ ಓದೋದೇ ನಮ್ ಕೆಲಸ ಅನ್ನುವಂಥದ್ದು ಆಗ್ಬಾರ್ದು. ಬೈಬಲ್ ರೀಡಿಂಗ್, ಬ್ರದರ್ಸ್ ಅಂಡ್ ಸಿಸ್ಟರ್, ಬಿ ಕೇರ್ಫುಲ್. ಬೈಬಲ್ ರೀಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಬಹಳ ಮಹತ್ವದ್ದಾಗಿದೆ. ನಾವು ಎಲ್ಲಿ ಕಾಮ ಇದೆನೋ ಅಲ್ಲಿ ಕಾಮ ಕೊಡಬೇಕು, ಎಲ್ಲಿ ಫುಲ್ ಸ್ಟಾಪ್ ಇದೆನೋ ಅಲ್ಲಿ ಫುಲ್ ಸ್ಟಾಪ್ ಕೊಡಬೇಕು. ಮತ್ತು ಮುಖ್ಯವಾಗಿ ವಾಕ್ಯವನ್ನು ಬೋಧಿಸ್ತಕ್ಕಂಥವ್ರು ಸ್ಟಾಪ್ ಅಂದಾಗ ಸ್ಟಾಪ್ ಆಗ್ಬೇಕು. ನೀವು 20, 21, 22 ಅದೆಷ್ಟು ಮುಗಿಸೋವರೆಗೆ ನಮ್ ಕೆಲಸ ರೀ ಅಂತ ಅನ್ಬಾರ್ದು. ಓಕೆನಾ? ಇದು ನನ್ನ ಪ್ರೀತಿಪೂರ್ವಕವಾದಂತ ಎಚ್ಚರಿಕೆ ಎಲ್ಲರಿಗೂ ಕೂಡ. ಅರ್ಥ ಆಯ್ತಾ? ಯಾಕಂದ್ರೆ ನಾನು ಮಾಸ್ಟ್ರು, ಹಂಗಾಗಿ ನಾನು ಈ ತರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ನಾನು ವಿದ್ಯಾರ್ಥಿಗಳಿಗೂ ಕೂಡ ಹಂಗೆ ಹೇಳ್ತೀನಿ ನಾನು ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು. ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ
ಜ್ಞಾನ ಹೊಂದಿದ್ದಾರೆ, ಯೇಸು ಕ್ರಿಸ್ತನಂತ ತಿಳ್ಕೊಂಡಿದ್ದಾರೆ, ರಕ್ಷಕನಂತ ಹೇಳಿ ಒಪ್ಕೊಂಡಿದ್ದಾರೆ. ಆದಾಗ್ಯೂ ಕೂಡ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸತ್ತು ಹೋದರೆ, ದೇವರನ್ನು ನಂಬಿಕೊಂಡು ವಿಶ್ವಸಿಸಿ ಮತ್ತೆ ಅದೇ ಕಡೆ ನಾವು ಹೋದ್ರೆ, ಮಲಿನತ್ವದ ಕಡೆಗೆ ಹೋದ್ರೆ ಅಂತವರ ಸ್ಥಿತಿ ಹೆಂಗಿರುತ್ತೆ ಅಂತಕ್ಕಂಥದನ್ನ ಹೇಳ್ತಾನೆ ಪ್ರಿಯರೇ. ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ನೋಡ್ರಿ, ದೇವರನ್ನ ನಂಬಿಕೊಳ್ಳೋದಕ್ಕಿಂತ ಮುಂಚೆ ಯಾವ ರೀತಿ ಇರ್ತಾನಲ್ಲ, ಅದಕ್ಕಿಂತ ದಯನೀಯ ಸ್ಥಿತಿಗೆ ಹೋಗ್ತಾನಂತಾರೆ ಪ್ರಿಯರೇ. ಯಾರು ದೇವರನ್ನ ನಂಬಿ ವಿಶ್ವಸಿಸಿ ದೀಕ್ಷಾ ಸ್ನಾನ ಹೊಂದಿ ಕ್ರೈಸ್ತನಂತಕ್ಕಂಥ ಹಣಪಟ್ಟಿಯನ್ನು ಕಟ್ಟಿಕೊಂಡು ಆಮೇಲೆ ದೇವರ ಮಾರ್ಗದಿಂದ ದೂರ ಆದ್ರೆ ಆತನ ಪರಿಸ್ಥಿತಿ ಮೊದಲಿಗಿಂತಲೂ ಕೂಡ ಕೆಟ್ಟದಾಗಿರುತ್ತೆ ಅಂತ ಹೇಳ್ತಾನೆ. ಆಗ ಎಲ್ಲೋ ನ್ಯಾಯ, ಧರ್ಮ, ದೇವರು ಅನ್ನುವಂತ ಅಂಜಿಕೆ ಇರ್ತದ್ರಿ ಮೊದಲು. ಆದ್ರೆ ದೇವರನ್ನ ಅಂಗೀಕರಿಸಿಕೊಂಡ ನಂತರ, ದೇವರನ್ನ ಸ್ವಂತ ರಕ್ಷಕನಂತ ಹೇಳಿ ಒಪ್ಪಿಕೊಂಡ ನಂತರ ಒಂದು ವೇಳೆ ನಾವು ಆ ದಾರಿಗೆ ಹೋದ್ರೆ ಅಲ್ಲಿ ಯಾರು ಅಡ್ಡ ಬರಲ್ಲ ಅಂತ ಹೇಳ್ತಾರೆ. ನೋಡನ್ ಬಿಡ್ರಿ, ಎಲ್ಲ ಗೊತ್ತದ ನನಗೆ ಅನ್ನುವಂಥ ಸ್ಥಿತಿಗೆ ಇವತ್ತು ನಮ್ಮ ಸಹೋದರ ಸಹೋದರರು ನಮ್ಮ ಕಣ್ಣೆದರಿಗೆ ಕಾಣಿಸ್ತಾ ಇರ್ತಾರೆ ಪ್ರೇಯರ್. ದೇವರನ್ನ ನಂಬಿಕೊಳ್ಳೋದಕ್ಕಿಂತ ಮೊದಲು ಯಾವ ರೀತಿ ಇದ್ನೋ ಅದಕ್ಕಿಂತಲೂ ದಯನೀಯ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂತಾರೆ, ದೇವರನ್ನ ನಂಬಿದ ನಂತರ ನಮ್ಮ ವಿಶ್ವಾಸ ಜೀವಿತದಲ್ಲಿ ನಾವು ಸೋತೋದ್ರೆ ನಮ್ಮ ಪರಿಸ್ಥಿತಿ, ನಮ್ಮ ಫ್ಯೂಚರ್ ಕಣ್ಣಿಗೆ ಕಾಣಿಸ್ತದೆ ಪ್ರಿಯರೇ. ಆದುದರಿಂದ ನನ್ನ ಸಹೋದರ ಸಹೋದರಿಯರೇ, ಕ್ರಿಸ್ತನನ್ನು ಧರಿಸಿಕೊಂಡು ವಿಶ್ವಾಸದ ಜೀವಿತದಲ್ಲಿ ನಾವೆಲ್ಲರೂ ಕೂಡ ನಡಿತಕ್ಕಂಥವ್ರು ತಪ್ಪು ಮಾಡಿದ್ರೆ ನಮ್ಮ ಪರಿಸ್ಥಿತಿ ದಯನೀಯವಾಗುತ್ತೆ ಪ್ರಿಯರೇ. ಆದುದರಿಂದ ಎಚ್ಚರಿಕೆ, ನಾವೆಲ್ಲರೂ ಕೂಡ ನಮ್ಮ ಮನಸ್ಸುಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಮ್ಮ ನಿರೀಕ್ಷೆಯನ್ನು ನಾವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕಾಗಿದೆ ಪ್ರಿಯರೇ. ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ಯಾಕಾರ ದೇವ್ರನ್ನ ತಿಳ್ಕೊಂಡು, ಯಾಕಾರ ಈ ಮಾರ್ಗವನ್ನೇನಪ್ಪ ಅಂತ ಅರ್ಥ ಮಾಡ್ಕೊಂಡು, ಪಾಪ ಇದನ್ನ ಅರ್ಥ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ, ಇದನ್ನ ಗೊತ್ತಿದ್ದಿಲ್ಲ ಅಂತಾರೆ, ದೇವ್ರು ಆತನಿಗೆ ಕೊಡ್ತಕ್ಕಂಥ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ತಿತ್ತೇನೋ ಅಂತ ಹೇಳ್ತಾನೆ. ಅಂದ್ರೆ ದೇವರನ್ನ ತಿಳಿದ ನಂತರ ತಪ್ಪು ಮಾಡಿದ್ರೆ ಅದರ ಶಿಕ್ಷೆ ಬಹಳಷ್ಟಿದೆ ಪ್ರಿಯರೇ. ಎಂತ ವಂಡರ್ಫುಲ್ ಸೆಂಟೆನ್ಸ್ ನೋಡ್ರಿ ಪ್ರಿಯರೇ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿದಿದ್ದರೆ ಮೇಲಾಗಿತ್ತು. ನಾಯಿ ತಾನು ಕಕ್ಕಿದ್ದನ್ನ ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ. ಅದು 2 ಪೇತ್ರ ಎಷ್ಟು 2 2 ಪೇತ್ರ 2 ನಾಯಿ ತಾನು ಮತ್ತೊಂದು ಸಾರಿ ತಗೊಂಡಿದ್ರೆ ನೀನು ಅದೇ ಹೊಲಸನ್ನ ನೆಕ್ಕಿದಂಗ ಆಗುತ್ತೆ ಅಂತ ಹೇಳ್ತಾನೆ ಪ್ರಿಯರೇ. ಒಂದು ಹಂದಿ ನೋಡ್ರಿ, ನಮ್ಮ ಜೀವಿತವನ್ನ ಹಂದಿಗೆ ಹೋಲಿಕೆ ಮಾಡ್ತಿದ್ದೇನೆ. ನಾವು ಒಂದು ವೇಳೆ ದೇವರನ್ನ ಅರ್ಥ ಮಾಡಿಕೊಂಡು ದೇವರನ್ನ ವಿಶ್ವಸಿಸಿ ಮತ್ತೆ ನಾವು ಪಾಪ ಲೋಕಕ್ಕೆ ನಾವು ತಿರುಗಿದ್ರೆ ಕೆಸರಿನಲ್ಲಿ ಹೊರಳಾಡುವಂತ ಹಂದಿ ಮತ್ತೆ ಯಾವ ರೀತಿ ಶುದ್ಧವಾಗಿ ಅದನ್ನ ಎಷ್ಟು ತೊಳೆದ್ರು ಕೂಡ ಮತ್ತೆ ಅದು ಕೆಸರು ಬಿಡಲ್ವಲ್ಲ, ಆ ರೀತಿ ನಿಮ್ಮ ಜೀವಿತ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಕೊಡ್ತಾನೆ ಪ್ರಿಯರೇ. ಆದ್ದರಿಂದ ನಾವು ಹಂದಿಗಳಾಗೋದು ಬೇಡ, ನಾವು ಕಕ್ಕಿದನ್ನ ನೆಕ್ಕುವಂತ ನಾಯಿ ಆಗುವಂಥದ್ದು ಬೇಡ ಪ್ರಿಯರೇ. ನಾವೆಲ್ಲರೂ ಕೂಡ ದೇವರನ್ನ ನಮ್ಮ ಸ್ವಂತ ರಕ್ಷಕನಂತ ಹೇಳಿ ಒಪ್ಪಿಕೊಂಡಿರ್ತಕ್ಕಂಥ ನಾವುಗಳು, ನಾವು ಕ್ರಿಸ್ತನನ್ನ ಧರಿಸಿಕೊಂಡಂತ ನಾವುಗಳು, ಕ್ರಿಸ್ತನನ್ನ ಹಿಂಬಾಲಿಸಿಕೊಂಡು ಹೋಗುವಂತ ನಾವುಗಳು, ನಮ್ಮ ಜೀವಿತದಲ್ಲಿ, ನಮ್ಮ ವಿಶ್ವಾಸದಲ್ಲಿ, ನಮ್ಮ ಒಂದು ಭಕ್ತಿ ಜೀವಿತವನ್ನ ನಾವು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ನಾವು ಇಹಲೋಕದ ಆಲೋಚನೆಗಳನ್ನ ಮಾಡದೆ, ಇಹಲೋಕದಲ್ಲಿ ಏನ್ ಮಾಡ್ತಾರೆ, ಏನ್ ಕುಡಿತಾರೆ, ಏನ್ ಧರಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡೋದು ಬೇಡ ಪ್ರಿಯರೇ. ನಮ್ಮ ವಿಶ್ವಾಸ ಒಂದೇ ಆಗಿರ್ಬೇಕು. ನಾವೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ತಂದೆಯಾದ ದೇವರ ಸಾನ್ನಿಧ್ಯಕ್ಕೆ ಸೇರುವಂತವರಾಗುವಂತೆ ನಾವೆಲ್ಲರೂ ಆಗ್ಬೇಕು ಅಂತಕ್ಕಂಥದನ್ನ ಹೇಳ್ತಾ ನನ್ನ ವಾಕ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆ, ನನ್ನ ನಾಮಕ್ಕೆ ಸ್ತೋತ್ರ ತಂದೆ. ದೇವ, ನನಗೆ ಕೊಟ್ಟಿರ್ತಕ್ಕಂಥ ಈ ಅಲ್ಪ ಸಮಯದಲ್ಲಿ ದೇವ, ನಿನ್ನ ಮಕ್ಕಳಿಗೆ ನಿನ್ನ ಮಹಾಜ್ಞಾನವನ್ನು ಬೋಧಿಸಿದ್ದೇನೆ ದೇವ. ನಾವು ಹಂದಿಗಳಾಗದೆ, ನಾಯಿಗಳಾಗದೆ ದೇವ, ಭಕ್ತಿ ಜೀವಿತದಲ್ಲಿ ದೇವ ನಾವು ಒಳ್ಳೆಯ ಭಕ್ತರಾಗುವಂತ ಆತ್ಮಿಕ ಶಕ್ತಿ ನಮಗೆ ಅನುಗ್ರಹಿಸಿಕೊಡ್ತಂದೆ. ನಮ್ಮ ನಡವಳಿಕೆಯಲ್ಲಿ, ನಮ್ಮ ವೇಷಭೂಷಣೆಯಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಾವೆಲ್ಲರೂ ಕೂಡ ದೇವ
ಸ್ವಸ್ಥ ಮನಸ್ಸುಳ್ಳವರಾಗಿ ಪರಿಶುದ್ಧರಾಗಿ ನಡೆದುಕೊಳ್ಳುವಂತ ಶಕ್ತಿ ನಮಗೆ ಅನುಗ್ರಹಿಸಿಕೊಡು. ವಾಕ್ಯವೇ ನಮಗೆ ಆಧಾರ, ವಾಕ್ಯವೇ ನಮಗೆ ಎಚ್ಚರಿಕೆಯ ಗಂಟೆ, ವಾಕ್ಯದ ಮೂಲಕವಾಗಿಯೇ ನಮ್ಮ ಮನಸ್ಸುಗಳನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳುವಂತವರಾಗುವಂತೆ ನಿನ್ನ ಕೃಪೆಯನ್ನು ನೀಡುತ್ತಂದೆ. ದೇವ, ನಾವೆಲ್ಲರೂ ಕೂಡ ಅಂಧಕಾರದ ಜೀವಿತದ ಬಂದಂತವರಾಗಿದ್ದೇವೆ ಅಂತಕ್ಕಂಥ ವಿಶ್ವಾಸ ಇದೆ ತಂದೆ. ಆ ಜೀವಿತಕ್ಕೆ ಮತ್ತೆ ನಾವು ತಿರುಗಿ ನೋಡದೆ ದೇವ, ನಮ್ಮನ್ನು ನಾವು ಸಶಸ್ತ್ರರಾಗಿ ಮಾಡಿಕೊಳ್ಳುವಂತೆ, ನಮ್ಮನ್ನು ನಾವು ಗಟ್ಟಿಪಡಿಸಿಕೊಳ್ಳುವಂತೆ ದೇವ, ಆತ್ಮಿಕವಾದಂತಹ ಒಂದು ಆಹಾರವನ್ನು ನಮಗೆ ಪ್ರತಿದಿನವೂ ಕೂಡ ನಮಗೆ ಕೊಡುವಂತ ರೀತಿಯಲ್ಲಿ ನಮಗೆ ಅವಕಾಶವನ್ನು ಕೊಡುತ್ತಂದೆ. ದೇವ, ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತಕ್ಕಂಥ ನಮ್ಮ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಗೋಸ್ಕರ ಪ್ರಾರ್ಥಿಸುತ್ತೇನೆ ದೇವ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡ್ಗಳಲ್ಲಿ ಯಾವ ರೀತಿ ಈ ಲೌಕಿಕ ಜೀವನಕ್ಕೆ ಆಹಾರ, ಬಟ್ಟೆ, ವಸತಿ ಯಾವ ರೀತಿ ಇಂಪಾರ್ಟೆಂಟು, ಅದೇ ರೀತಿ ಆಧ್ಯಾತ್ಮಿಕ ಒಂದು ಲೋಕಕ್ಕೆ ದೇವ ಆತ್ಮಿಕವಾದಂತ ಆಹಾರ ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರಮುಖವಾದದ್ದು ದೇವ. ಆತ್ಮಿಕ ಆಹಾರವನ್ನು ಉಣಬಡಿಸ್ತಕ್ಕಂಥ ನನ್ನ ಎಲ್ಲ ಸಹೋದರರಿಗೋಸ್ಕರ, ಆತ್ಮಿಕ ಆಹಾರವನ್ನು ತೆಗೆದುಕೊಳ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೋಸ್ಕರ ಕೂಡ ನಾನು ಈ ಸಂದರ್ಭದಲ್ಲಿ ಬೇಡುವನಾಗಿದ್ದೇನೆ ದೇವ. ಉತ್ತಮವಾದಂತ ಆತ್ಮಿಕ ಆಹಾರ ನಮ್ಮೆಲ್ಲರಿಗೂ ಕೂಡ ಸಿಗುವಂತೆ, ಆ ಆಹಾರವನ್ನು ಸೇವಿಸಿ ನಾವೆಲ್ಲರೂ ಕೂಡ ವಾಕ್ಯದಲ್ಲಿ ಸಶಕ್ತರಾಗುವಂತೆ ನನ್ನ ಕೃಪೆಯನ್ನು ನೀಡುತ್ತಂದೆ. ಶಕ್ತಿವಂತರಾಗಿ ದೇವ ನಮ್ಮ ಜೀವಿತವನ್ನು ನಾವು ಕಳೆಯುವಂತರಾಗುವಂತೆ ನಿಮ್ಮ ಕೃಪೆಯನ್ನು ನೀಡು ದೇವ. ವಾಕ್ಯದ ಮೂಲಕವಾಗಿ ಎಚ್ಚರಿಸಿಕೊಂಡು ವಾಕ್ಯದ ಪ್ರಕಾರ ನಡೆಯುವವರಾಗುವಂತೆ ನನ್ನ ಕೃಪೆಯನ್ನು ನೀಡು ದೇವ. ಎಲ್ಲರಿಗೋಸ್ಕರ ದೇವ ನಾನು ಬೇಡುವನಾಗಿದ್ದೇನೆ. ದೈಹಿಕವಾಗಿರ್ತಕ್ಕಂಥ, ಮಾನಸಿಕವಾಗಿರ್ತಕ್ಕಂಥ, ಆರ್ಥಿಕವಾಗಿರ್ತಕ್ಕಂಥ ದೇವ ಸಮಸ್ಯೆಗಳೇನಾದ್ರೂ ನನ್ನ ಸಹೋದರರಿಗಿದ್ರೆ ಅವೆಲ್ಲವನ್ನು ಕೂಡ ನೀವೇ ನಿಭಾಯಿಸಿ, ಅವೆಲ್ಲವನ್ನು ಕೂಡ ನೀವೇ ಅನುಸರಿಸಿ ದೇವ ಎಲ್ಲರಿಗೂ ಕೂಡ ಸದುಪಯೋಗ ಮಾಡಿಕೊಡ್ಬೇಕಂತ ಹೇಳಿ ನಾನು ಕೇಳಿಕೊಳ್ಳುವನಾಗಿದ್ದೇನೆ ದೇವ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತಿದ್ದೇನೆ ತಂದೆ, ಆಮೇಲೆ. ತಂದೆಯಾದ ದೇವರ ಕೃಪೆಯು, ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಇಲ್ಲಿ ಕೇಳಿರ್ತಕ್ಕಂಥ ಅಥವಾ ಈ ವಾಕ್ಯವನ್ನು ಬೋಧನೆ ಮಾಡಿರ್ತಕ್ಕಂಥ ನನ್ನೊಟ್ಟಿಗೂ ಕೂಡ ದೇವ, ನನ್ನ ಸಹೋದರ ಎಲ್ಲರೊಟ್ಟಿಗೂ ಕೂಡ ನಿರಂತರವು ನೆಲೆಯಾಗಿರ್ಲಿ ತಂದೆ, ಆಮೇಲೆ.